Hello my dear students, welcome you all to Physics Wala Kannada channel. ನಾನು ಶ್ರೀಜಾ KCE ನಿಮ್ಮ ಕೆಮಿಸ್ಟ್ರಿ ಮೆಂಟರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ we are discussing exemplar ಹಾಗೂ important PYQs from some basic principles and techniques chapter. Organic chemistry ಮೊದಲ chapter. ನೆನಪಿರಲಿ ಈ chapter is connected to all your second PUC organic chemistry chapters as well. ಹಾಗಾದ್ರೆ ಶುರು ಮಾಡೋಣ. Chapter analysis ನೋಡೋದಾದ್ರೆ most important topics from this chapter on which questions were asked. IUPAC nomenclature, isomerism, adರಲ್ಲಿ functional isomerism ನಲ್ಲಿ all these years they have asked the question. Electrophile based questions 2016 ನಲ್ಲಿ ಕೇಳಿದ್ರು. ಅಂದ್ರೆ electrophile, nucleophile, base strength, nucleophilicity strength ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಆಗಿರುತ್ತೆ. Carbocation intermediate questions in 2014 ಅಂದ್ರೆ reactive intermediates. ಅದು ಕಾರ್ಬೋಕ್ಯಾಟಯೋನೇ ಆಗಬೇಕು ಅಂತಿಲ್ಲ ಈ ಸಲ. ಕಾರ್ಬೋಕ್ಯಾಟಯಾನ್, ಕಾರ್ಬಾನಯಾನ್, ಫ್ರೀ ರ್ಯಾಡಿಕಲ್, ಅವುಗಳ ಶೇಪ್, ಸ್ಟ್ರಕ್ಚರ್, ಬೇಸಿಕಲಿ ಶೇಪ್ ಏನು, ಹೈಬ್ರಿಡೈಸೇಷನ್ ಪ್ಯಾಟರ್ನ್ ಏನು, ಸ್ಟೆಬಿಲಿಟಿ ಆರ್ಡರ್ ಏನು, ಇದನ್ನೆಲ್ಲ ನೀವು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಬಿಕಾಸ್ ದೀಸ್ ಟಾಪಿಕ್ಸ್ ಆರ್ ಇಂಪಾರ್ಟೆಂಟ್. ಸೊ ಕಾರ್ಬೋಕ್ಯಾಟಯಾನ್ ಅಂತ ಹೇಳುವಂಥದ್ದು ಒಂದು ಇಂಟರ್ಮೀಡಿಯೇಟ್ ಬೇಸ್ಡ್ ಕ್ವೆಶನ್ಸ್ ಅಂದರೆ ಇಂಟರ್ಮೀಡಿಯೇಟ್ ಟಾಪಿಕ್, ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಟಾಪಿಕ್ಸ್ ಆರ್ ಇಂಪಾರ್ಟೆಂಟ್ ಅಂತ ಹೇಳಿ ಅರ್ಥ. ಇಲೆಕ್ಟ್ರಾನಿಕ್ ಎಫೆಕ್ಟ್ಸ್ 2013-12-9ನಲ್ಲಿ ರಿಪೀಟೆಡ್ ಆಗಿ ಕೇಳಿದ್ರು. So this year you can expect the questions. Electronic effect anta helidre mesomeric effect, hyperconjugation effect, inductive effect. So you can expect questions on these electronic effects. So nucleophilicity, base strength nucleophilicity type of questions na ನಾವು ತುಂಬಾ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲೂ ಕೂಡ ನೋಡ್ತೀವಿ and that is also important. ಹಾಗಾದ್ರೆ ನಿಮಗೆ ಈ ಚಾಪ್ಟರ್ ನಲ್ಲಿ KCET ಗೆ ಯಾವ ಟಾಪಿಕ್ಸ್ ಮೇಲೆ ನೀವು ಪ್ರಿಪೇರ್ ಆಗಬೇಕಾದ್ರೆ ಕಾನ್ಸೆಪ್ಟ್ ನ ಫೋಕಸ್ ಮಾಡಬೇಕು ಅಂತ ಹೇಳಿ ಗೊತ್ತಾಯಿತು. ಸರಿನಾ? ಹಾಗಿದ್ರೆ ನಾವು ಕ್ವೆಶನ್ಸ್ ನ ಸಾಲ್ವ್ ಮಾಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಕರೆಕ್ಟ್ IUPAC ನೇಮ್ ಅಂತ ಹೇಳಿಕೊಟ್ಟು 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ನೀವು ಇದನ್ನ ಈಸಿಯಾಗಿ ಹೇಗೆ 1 ಮಿನಿಟ್ನಲ್ಲಿ ಸಾಲ್ವ್ ಮಾಡ್ಬೋದು? ಫಸ್ಟಿಗೆ ಸ್ಕ್ಯಾನ್ ಮಾಡ್ಕೊಳ್ಳಿ. 4 ಆಪ್ಷನ್ಸ್ನಲ್ಲಿ ಒಂದೇ ಥರ ಕಾರ್ಬನ್ ಚೈನ್ ಇದೆಯಾ? ಹೆಪ್ಟೇನ್, 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 ಹೆಪ್ಟೇನ್. ದೆನ್ ಯೋರ್ ಕಾರ್ಬನ್ ಚೈನ್ ಇಸ್ ಹೆಪ್ಟೇನ್. ಒಂದು ಕಡೆ ನೀವು ಬರ್ಕೊಂಡ್ಬಿಡಿ. ಹೆಪ್ಟ್ ಅಂತ ಹೇಳಿದ್ರೆ ಕಾರ್ಬನ್ ಕಂಪೌಂಡ್ ಕಂಟೈನಿಂಗ್ 7 ಕಾರ್ಬನ್ ಆಟಮ್ಸ್. 1 2 3 4 5 6 7. Number the carbon chain 1 2 3 4 5 6 7. Then in all the options analyze what are the substituents they have given. 3-ethyl 4,4 dimethyl, illu kuda dimethyl ethyl, illu kuda ethyl dimethyl, illi bismethyl. ಬಿಸ್ಮಿಥೈಲ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಿಸ್ ಟ್ರಿಸ್ ಅಂತ ಹೇಳೋದು ಯಾವಾಗ ಸಬ್ಸ್ಟಿಟ್ಯೂಯೆಂಟ್ ಒಳಗಡೆ ಈಗ ಡೈ ಅಥವಾ ಟ್ರೈ ಅಂತ ಹೇಳುವಂಥ ವರ್ಡ್ ಇರುತ್ತೆ. ಇದು ಬರೀ ಮಿಥೈಲ್. ಡೈಮಿಥೈಲ್ ಇದ್ದಿದ್ರೆ ಸಬ್ಸ್ಟಿಟ್ಯೂಯೆಂಟ್ ನೇಮೇ ಡೈಮಿಥೈಲ್ ಆಗಿದ್ದಿದ್ರೆ ನಾವು ಬಿಸ್ ಅಂತ ಹೇಳೋ ವರ್ಡ್ನ ಯೂಸ್ ಮಾಡ್ಬೋದಿತ್ತು. ಇಥಿಲಿನ್ ಡಯಮೈನ್ ನಲ್ಲಿ ನಾವೇನು ಮಾಡ್ತೀವಿ? ಬಿಸ್ ಇಥಿಲಿನ್ ಡಯಮೈನ್, ಟ್ರಿಸ್ ಇಥಿಲಿನ್ ಡಯಮೈನ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಯಾಕಂದ್ರೆ ಇಥಿಲಿನ್ ಡಯಮೈನ್ ಒಳಗಡೆನೆ ಡೈ ಅಂತ ಹೇಳೋ ವರ್ಡ್ ಬರ್ತಾ ಇದೆ. ಕರೆಕ್ಟ್ ಅಲ್ವಾ? ಅದೇ ಥರ ಇಲ್ಲಿ ವಿ ಡೋಂಟ್ ಯೂಸ್ ದ ವರ್ಡ್ ಬಿಸ್. ಹಾಗಾಗಿ ಕೊಟ್ಟಿರೋ ಆಪ್ಷನ್ಸ್ನಲ್ಲಿ ಆಪ್ಷನ್ ಡಿ ಯು ಕ್ಯಾನ್ ಔಟ್ರೈಟ್ಲಿ ಎಲಿಮಿನೇಟ್. ಮಿಕ್ಕಿದ 3 ಆಪ್ಷನ್ಸ್ನಲ್ಲಿ ಕರೆಕ್ಟ್ ಯಾವುದು ಅಂತ ಹೇಳಿ ಅನಲೈಸ್ ಮಾಡುವ ಟೈಮ್. ಸೊ ಈಥೈಲ್ ಮತ್ತು ಮೀಥೈಲ್ ಸಬ್ಸ್ಟಿಟ್ಯೂಷನ್ಸ್ ಇದ್ದಾಗ ಈ ಚೈನ್ನಲ್ಲಿ 3 ಈಥೈಲ್ ಪೊಸಿಷನಿಗೆ ನಾನು 3rd ಕಾರ್ಬನ್ ಪೊಸಿಷನಿಗೆ ಈಥೈಲ್ ಗ್ರೂಪನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತ ಹೇಳಿದ್ರೆ CH2 CH3 ಆಯಿತು. 4th ಪೊಸಿಷನ್ ಅಲ್ಲಿ ಮಿಥೈಲ್ ಗ್ರೂಪ್ ಇದೆ ಅನ್ಕೊಳ್ಳಿ. ದಿಸ್ ಇಸ್ ದ ಕರೆಕ್ಟ್ ವೇ ಆಫ್ ನಂಬರಿಂಗ್ ಆ್ಯಂಡ್ ಗಿವಿಂಗ್ ದ ಪ್ರಯಾರಿಟಿ. ಯಾಕೆಂದರೆ ಈಥೈಲ್ ಗ್ರೂಪಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು, ಕಡಿಮೆ ನಂಬರ್ ಇರಬೇಕು ಅಂದರೆ ಹೈ ಪ್ರಿಫರೆನ್ಸ್ ಕೊಡಬೇಕು ಕಂಪೇರ್ ಟು ಮಿಥೈಲ್. ಮತ್ತು ಇದೇ ಡೈರೆಕ್ಷನಿಂದ ನೀವು ನೇಮ್ ಮಾಡಬೇಕಾಗುತ್ತೆ. ಯು ಕೆ ನಾಟ್ ನೇಮ್ ಈ ಥರ ಸಬ್ಸ್ಟಿಟ್ಯೂಯೆಂಟ್ ಇದ್ದಾಗ ಇಲ್ಲಿಂದ ನಂಬರಿಂಗ್ 1 2 3 4 5 ಆಮೇಲೆ 5 ಈಥೈಲ್ 4,4 ಡೈಮಿಥೈಲ್ ಇದು ರಾಂಗ್ ಆಗುತ್ತೆ. ಬಿಕಾಸ್ ಸಬ್ಸ್ಟಿಟ್ಯೂಯೆಂಟ್ ಯಾವ ಭಾಗದಲ್ಲಿದೆಯೋ ಅಲ್ಲಿಂದನೇ ನಾವು ಅದಕ್ಕೆ ಹೈಯೆಸ್ಟ್ ಪ್ರಿಫರೆನ್ಸ್ ಕೊಡೋ ರೀತಿನಲ್ಲಿ ಲೋವೆಸ್ಟ್ ನಂಬರನ್ನು ನಾವು ಹಾಕ್ತಾ ಹೋಗಬೇಕಾಗುತ್ತೆ. ಕಾರ್ಬನ್ ಅಟ್ಯಾಚ್ ದ ಸಬ್ಸ್ಟಿಟ್ಯೂಯೆಂಟ್ ಶುಡ್ ಗೆಟ್ ಲೋವೆಸ್ಟ್ ಪಾಸಿಬಲ್ ನಂಬರ್ ಆರ್ ಹೈಯೆಸ್ಟ್ ಪ್ರಯಾರಿಟಿ. ಹಾಗಾಗಿ ನಂಬರಿಂಗ್ ಫ್ರಮ್ ದಿ ಆಪೋಸಿಟ್ ಸೈಡ್ ಇಸ್ ನಾಟ್ ದ ರಿಯಲ್ ಆರ್ ಕರೆಕ್ಟ್ ವೇ. ಸೊ ಇಲ್ಲಿ ಕರೆಕ್ಟ್ ಆಗಿರುವಂಥ ಆಪ್ಷನ್ ಏನಾಯ್ತು ಅವಾಗ ನಮಗೆ? ಆಪ್ಷನ್ ಎ ಆಯಿತು. ಯಾಕೆಂದರೆ ಆಲ್ಫಾಬೆಟಿಕಲಿ ಈಥೈಲ್ ಕಮ್ಸ್ ಫಸ್ಟ್, ಆಮೇಲೆ 4,4 ಡೈಮಿಥೈಲ್. ಇಲ್ಲಿ ಏನು ಮಾಡಿದ್ದಾರೆ? ಈ 2 ಆಪ್ಷನ್ ಸೇಮ್ ಇದೆ, ಬಟ್ ಅವರು 4,4 ಡೈಮಿಥೈಲ್ ಬರೆದು ಈಥೈಲ್ ಬರೆದಿದ್ದಾರೆ. ದಟ್ ಇಸ್ ನಾಟ್ ಕರೆಕ್ಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ? ಇದು ನಮ್ಮ ಕರೆಕ್ಟ್ ಆಗಿರುವಂತಹ ಆನ್ಸರ್. ನೆಕ್ಸ್ಟ್ IUPAC ನೇಮ್ ಫಾರ್ ದಿಸ್ ಕಂಪೌಂಡ್. ಹೇಗೆ ಬರೆಯೋದು ಈ ಕಂಪೌಂಡ್ ಇದು IUPAC ನೇಮನ್ನು?
ಬಿಫೋರ್ ರೈಟಿಂಗ್ ಐಡೆಂಟಿಫೈ ದ ಫಂಕ್ಷನಲ್ ಗ್ರೂಪ್. ಇಲ್ಲಿ ಕೀಟೋನ್ ಇದೆ, ಇಲ್ಲಿ ಆಸಿಡ್ ಇದೆ. ಆಸಿಡ್ ಫಂಕ್ಷನಲ್ ಗ್ರೂಪಿಗೆ ಹೈಯೆಸ್ಟ್ ಪ್ರಯಾರಿಟಿ ಕೊಡ್ತೀವಿ, ಹಾಗಾಗಿ ನಂಬರಿಂಗ್ ಬಂದು ಈಚಿಂದ ಮಾಡ್ತೀವಿ. 4th ಪೊಸಿಷನಲ್ಲಿ ಆಕ್ಸೋ ಇದೆ, ಸೊ 4 ಆಕ್ಸೋ. ಒಟ್ಟು 5 ಕಾರ್ಬನ್ ಇದೆ, ಸೊ ಪೆಂಟ್. ಆಸಿಡ್ ಇದೆ 4 ಆಕ್ಸೋ ಪೆಂಟನೋಯಿಕ್ ಆಸಿಡ್, 4 ಆಕ್ಸೋ ಪೆಂಟನೋಯಿಕ್ ಆಸಿಡ್. ನೆಕ್ಸ್ಟ್ ಕ್ವೆಶನ್, ಕ್ಲೋರಿನ್, ನೈಟ್ರೋ ಮತ್ತೆ ಮಿಥೈಲ್ ಗ್ರೂಪ್ ಇದೆ. ಪ್ರಿಫರೆನ್ಸ್ ವೆನ್ ಇಟ್ ಕಮ್ಸ್ ಟು ಹ್ಯಾಲೋಜನ್, ನೈಟ್ರೋಜನ್ ಮತ್ತೆ ಮಿಥೈಲ್ ಗ್ರೂಪ್ಸ್, ಪ್ರಿಫರೆನ್ಸ್ ವಿಲ್ ಗೋ ಟು ಕ್ಲೋರಿನ್. ಸರಿನಾ? ಸೊ ನಾವು ದ ನೇಮಿಂಗ್ ವಿಲ್ ಬಿ 1 ಕ್ಲೋರೋ 4 ಮಿಥೈಲ್, 1 ಕ್ಲೋರೋ 4 ಮಿಥೈಲ್ 2 ನೈಟ್ರೋ. ನೀವು ಆಲ್ಫಾಬೆಟಿಕಲ್ ಆಗಿ ಚೆಕ್ ಮಾಡಿ. ಕ್ಲೋರೋ ಫಸ್ಟ್ ಬರುತ್ತೆ, ಆಮೇಲೆ ಬರುತ್ತೆ ಮಿಥೈಲ್ ಗ್ರೂಪ್, ಆಮೇಲೆ ಬರುತ್ತೆ ನೈಟ್ರೋ ಗ್ರೂಪ್. ಇವರಿಷ್ಟು ಕೂಡ ಸಬ್ಸ್ಟಿಟ್ಯೂಯೆಂಟ್ಸ್ ಆಗಿರ್ತಾರೆ. ಬೆನ್ಸಿನ್ ಇಸ್ ಯೋರ್ ಮೇನ್ ಚೈನ್, ಇಲ್ಲಿ ಮೇನ್ ಕಂಪೌಂಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹ್ಯಾಲೋಜನ್, ಆಲ್ಕೈಲ್ ಗ್ರೂಪ್ಸ್ ಮತ್ತೆ ನೈಟ್ರೋ ಗ್ರೂಪ್ಸ್ನಲ್ಲಿ ಹ್ಯಾಲೋಜನ್ಸ್ಗೆ ನಾವು ಪ್ರಿಫರೆನ್ಸನ್ನು ಕೊಡಬೇಕಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್, electronegativity of carbon atom depends upon their state of hybridization. In which of the following compounds the carbon marked with star mark is most electronegative? So carbon ಗೆ ಎಲ್ಲಿ ಸ್ಟಾರ್ ಇದೆ, ಯಾವ ಕಾರ್ಬನ್ ವಿತ್ ಯಾವ ಕಂಪೌಂಡ್ ನಲ್ಲಿ ಯಾವ ಕಾರ್ಬನ್ ಇಸ್ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್. ಎಲೆಕ್ಟ್ರೋನೆಗೆಟಿವಿಟಿ ಡಿಪೆಂಡ್ಸ್ ಆನ್ ಸ್ಟೇಟ್ ಆಫ್ ಹೈಬ್ರಿಡೈಸೇಷನ್ ಅಂತ ಅವರೇ ಕೊಟ್ಟಿದ್ದಾರೆ ಅಲ್ವಾ. ಸುತ್ತ ಸಿಂಗಲ್ ಬಾಂಡ್ ಇತ್ತು ಅಂತ ಹೇಳಿದ್ರೆ ಇದು ಯಾವ ಹೈಬ್ರಿಡೈಸ್ಡ್ ಕಾರ್ಬನ್ ಆಗಿರುತ್ತೆ, sp3. ನೋಡಿ, ಈ ಕಾರ್ಬನ್ಗೆ ಒಂದು ಡಬಲ್ ಬಾಂಡ್ ಇದೆ ಅಂತ ಹೇಳಿದ್ರೆ ಅದು sp2. ಈ ಕಾರ್ಬನ್ಗೆ ಟ್ರಿಪಲ್ ಬಾಂಡ್ ಇದೆ ಅಂದರೆ sp. ಇಲ್ಲಿ ಡಬಲ್ ಬಾಂಡ್ ಇದೆ, ಮಾರ್ಕ್ ಆಗಿರುವ ಕಾರ್ಬನ್ ತಗೊಳ್ಳೋಣ. ಇದು sp, ಇದು sp2. ಹೈಬ್ರಿಡೈಸೇಷನ್ನಲ್ಲಿ ಯಾವ ಕಾರ್ಬನ್ಗೆ sp ಹೈಬ್ರಿಡೈಸೇಷನ್ ಇರುತ್ತೋ ಇಟ್ ವಿಲ್ ಹ್ಯಾವ್ ಮೋರ್ s ಕ್ಯಾರೆಕ್ಟರ್. ಅಂದರೆ ಅಲ್ಲಿ s ಆರ್ಬಿಟಲ್ದು ಓವರ್ಲ್ಯಾಪಿಂಗ್ ತುಂಬ ಸ್ಟ್ರಾಂಗ್ ಇರುತ್ತೆ. s ಆರ್ಬಿಟಲ್ ಇಸ್ ನಿಯರ್ ಟು ದ ನ್ಯೂಕ್ಲಿಯಸ್ ಆಗಿರೋದ್ರಿಂದ ಅಂತ ಓವರ್ಲ್ಯಾಪ್ಡ್ ಆರ್ಬಿಟಲ್ಸ್ಗಳು ಎಲೆಕ್ಟ್ರಾನ್ಸ್ನ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಸೊ sp carbon is more electronegative, followed by sp2, followed by sp3. sp hybridized carbon is more electronegative. So which option is correct here? ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ, ಇಲ್ಲಿ sp ಕಾರ್ಬನ್ ಇರುವಂಥದ್ದು. ನೆಕ್ಸ್ಟ್ ಕ್ವೆಶನ್, in which of the following functional group isomerism is not possible? Alcohol ನಲ್ಲಿ isomerism, functional group ನಲ್ಲಿ ಬರುವ isomerism not possible ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಲ್ಕೋಹಾಲ್ ಫಾರ್ ಎಕ್ಸಾಂಪಲ್, ನಾನು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. CH3 CH2OH ಇದೇನಿದು ಇಥೈಲ್ ಆಲ್ಕೋಹಾಲ್. ಈ ಇಥೈಲ್ ಆಲ್ಕೋಹಾಲ್ನ ನಾನು ಬೇರೆ ತರ ಬರೀಬಹುದು. ಹೇಗೆ? ಲೆಟ್ ಮಿ ಕೀಪ್ ದಿಸ್ ಮಿಥೈಲ್ ಗ್ರೂಪ್ ಆಸ್ ಇಟ್ ಇಸ್. CH3 ಹಾಗೆ ಇಟ್ಕೊಳ್ಳೋಣ, ಆಕ್ಸಿಜನ್ ಹಾಗೆ ಇಟ್ಕೊಳ್ಳೋಣ. CH2 and H ಅನ್ನ ಕಂಬೈನ್ ಮಾಡಿದಾಗ ನನಗೇನು ಸಿಗುತ್ತೆ? CH3 ಸಿಗುತ್ತೆ. ಸರಿನಾ? CH3 ಸಿಗುತ್ತೆ. ಸೊ ಇಲ್ಲಿ ಫಂಕ್ಷನಲ್ ಗ್ರೂಪ್ ಆಲ್ಕೋಹಾಲ್ನಲ್ಲೂ ಇರುತ್ತೆ, ಇದೇ ಫಂಕ್ಷನಲ್ ಗ್ರೂಪ್ನ ನಾವು ಈಥರ್ ಫಾರ್ಮ್ನಲ್ಲೂ ಕೂಡ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ 2 compounds having same molecular formula but different functional groups are called as functional isomerism. ಸೊ ಅವ್ರು ಕೇಳ್ತಿರೋದು ಯಾವ ಫಂಕ್ಷನಲ್ ಗ್ರೂಪ್ ವಿಲ್ ನಾಟ್ ಶೋ ಐಸೋಮೆರಿಸಮ್ ಅಂತ ಹೇಳಿ. ಆಲ್ಕೋಹಾಲ್ ಗ್ರೂಪ್ ಶೋಸ್ ಫಂಕ್ಷನಲ್ ಐಸೋಮೆರಿಸಮ್ ವಿತ್ ಈಥರ್ ಗ್ರೂಪ್ ಅಂತ ಹೇಳಿ ಆಯಿತು, ರೈಟ್? ಸೊ OH ಕ್ಯಾನ್ ಶೋ ಫಂಕ್ಷನಲ್ ಐಸೋಮೆರಿಸಮ್ ವಿತ್ ಈಥರ್ ಗ್ರೂಪ್. ಆಲ್ಡಿಹೈಡ್ಸ್ ಇದ್ರೆ ಲೆಟ್ ಮಿ ಟೇಕ್ ದ ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಆಫ್ ಪ್ರೊಪನಾಲ್. ಪ್ರೊಪನಾಲ್ಡಿಹೈಡ್ನ ತಗೊಳ್ಳೋದು, ಇಲ್ಲಿ ಇದ್ರದ್ದು ಪ್ರೊಪನೋನ್ ಅಸಿಟೋನ್ ಅನ್ನ ಬರೆಯೋದು. ಹೇಗೆ? CH3 ಅನ್ನ ಹಾಗೆ ಬರೆದೆ, ಈ C ಡಬಲ್ ಬಾಂಡವನ್ನು ನಾವು ಮಿಡ್ಲಲ್ಲಿ ಬರೆಯೋಣ, ಆಮೇಲೆ CH2 H ಅನ್ನ ನೀವು ಫಿಕ್ಸ್ ಮಾಡಿ CH3 ಆಯಿತು. ಸರಿನಾ? ಇದು ಆಲ್ಡಿಹೈಡಿನ ಫಂಕ್ಷನಲ್ ಗ್ರೂಪ್, ದಟ್ ಇಸ್ ನಥಿಂಗ್ ಬಟ್ ಕೀಟೋನ್. ಕೀಟೋನ್ ಅಂತ ಹೇಳುವ ಫಂಕ್ಷನಲ್ ಗ್ರೂಪ್, ಆಲ್ಡಿಹೈಡ್ ಅಂತ ಹೇಳುವ ಫಂಕ್ಷನಲ್ ಗ್ರೂಪ್ ನಾವು ಇಂಟರ್ಚೇಂಜ್ ಮಾಡ್ಬೋದು ಅಂತ ಹೇಳಿ ಗೊತ್ತಾಯ್ತು. ಆಲ್ಕೈಲ್ ಹ್ಯಾಲೈಡ್ RX, ನಾವು RX ಅಂತ ಹೇಳಿ ಬರೆದ್ರು ಒಂದೇ, ಹೆಕ್ಸಾರ್ ಅಂತ ಹೇಳಿ ಬರೆದ್ರು ಒಂದೇ, right? There is no change. This will undergo no change. ಇಲ್ಲಿ change ಆಗುತ್ತೆ. But here it doesn't undergo any change. RX will remain XR only. What about cyanide? Cyanide we can write in a different way. Cyanide na ನಾವು ಜನರಲ್ ಆಗಿ cyanide ಗ್ರೂಪ್ ಅನ್ನ RC∼N ಇದನ್ನ ನೈಟ್ರೈಲ್ ಅಂತಾನೂ ಕರಿತೇವೆ. cyanide ನ ನೈಟ್ರೈಲ್ ಗ್ರೂಪ್ಸ್ ಅಂತ ಹೇಳಿ ಕರಿತೇವೆ.
ಸೊ ಇದೇ ಸೈನೈಡ್ನ ನಾನು ಚೇಂಜ್ ಮಾಡ್ಬೋದು. ಸಿ ಟ್ರಿಪಲ್ ಬಾಂಡ್ ಅನ್ನ ಎನ್ ಟ್ರಿಪಲ್ ಬಾಂಡ್ ಬರೆದಾಗ ಅದೇನಾಯ್ತು, ಚೇಂಜ್ ಆಗಿ ಐಸೋಸೈನೈಡ್ ಗ್ರೂಪ್ ಸಿಗುತ್ತೆ ನನಗೆ. Here it will change to isocyanide group. So ಕೊಟ್ಟಿರೋ functional group ನಲ್ಲಿ alkyl halide do not undergo, alkyl halide group will not show any other functional isomer. ಅದು ಬೇರೆ ಫಂಕ್ಷನಲ್ ಗ್ರೂಪ್ ಆಗಿ ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಹಾಗೆ ಇರುತ್ತೆ. RX ಬರೆದ್ರೂ ಆಲ್ಕೈಲ್ ಹ್ಯಾಲೈಡ್, XR ಬರೆದ್ರೂ ಆಲ್ಕೈಲ್ ಹ್ಯಾಲೈಡ್, ಅಲ್ಲಿ ಚೇಂಜಸ್ ಬರಲ್ಲ ಅಂತ ಹೇಳಿ. ನೆಕ್ಸ್ಟ್ ತುಂಬಾ ಚೆನ್ನಾಗಿರೋ ಕ್ವೆಶನ್ಸು, ಇದು ನಿಮ್ಮ ಪ್ಯೂರಿಫಿಕೇಶನ್ ಪಾರ್ಟ್ ಇದೆಯಲ್ಲ ಮಕ್ಕಳೇ, ಅದರಿಂದ ಕೇಳಿದ್ದಾರೆ ಅವರು. ಫ್ರೇಗ್ರೆನ್ಸ್ ಆಫ್ ಫ್ಲವರ್, ಒಂದು ಫ್ಲವರಿನ ಸುಗಂಧ ಅಂತ ಹೇಳುವಂಥದ್ದು, ಇಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸಮ್ ಸ್ಟೀಮ್ ವೊಲಟೈಲ್ ಆರ್ಗ್ಯಾನಿಕ್ ಕಂಪೌಂಡ್. ಸ್ಟೀಮ್ ವೊಲಟೈಲ್ ಅಂದರೆ ನೀರಿನ ಜೊತೆಗೆ ಬೇಗ ಆವಿಯಾಗುವಂತಹ, ನೀರಾವಿಯ ಜೊತೆಗೆ ಆವಿಯಾಗುವಂತಹ ಕೆಲವೊಂದಷ್ಟು ವೊಲಟೈಲ್ ಎಸೆನ್ಷಿಯಲ್ ಆಯಿಲ್ಸ್ ಅಂತ ಹೇಳ್ತೀವಿ. ಈ ಪರ್ಫ್ಯೂಮ್ ಎಲ್ಲ ನೋಡಿ, ಪರ್ಫ್ಯೂಮ್ ಹೊಡೆದ ತಕ್ಷಣ ಬೇಗ ಆವಿಯಾಗುತ್ತೆ ಅಲ್ವಾ, ವೇಪರ್ ಜೊತೆಗೆ ಅದು ಕೂಡ ಆವಿಯಾಗುತ್ತೆ. ನೋ ಪರ್ಫ್ಯೂಮ್ ವಿಲ್ ಸ್ಟೇ ಆನ್ ಯುವರ್ ಬಾಡಿ ಫಾರ್ ಅ ಲಾಂಗರ್ ಟೈಮ್ ಅನ್ಲೆಸ್ ಇಟ್ ಇಸ್ ಟೂ ಗುಡ್ ಕ್ವಾಲಿಟಿ. ಸೊ ಅದೇ ಥರ ಈ ಹೂಗಳಲ್ಲಿರುವಂತಹ ಸುಗಂಧ ದ್ರವ್ಯಕ್ಕೆ ಕಾರಣವಾಗುವಂತಹ ಕಂಪೌಂಡ್ಗಳು ಬೇಗ ಆವಿಯಾಗಿ ಗಾಳಿಯಲ್ಲಿ ತೇಲಿ ಹೋಗುತ್ತೆ, ಸರಿನಾ? ಅವುಗಳನ್ನ, ಅಂತಹ ಕಂಪೌಂಡ್ನ ನಾವು ಎಸೆನ್ಷಿಯಲ್ ಆಯಿಲ್ಸ್ ಅಂತ ಹೇಳಿ ಕರಿತೇವೆ. ಸೊ ದೀಸ್ ಆರ್ ಜನರಲಿ ಇನ್ಸಾಲ್ಯುಬಲ್ ಇನ್ ವಾಟರ್. ಹೇಗೆ ನೀರಲ್ಲಿ ಆಯಿಲ್ ಕರಗಲ್ವೋ, ಈ ಎಸೆನ್ಷಿಯಲ್ ಆಯಿಲ್ಸ್ಗಳು ಕೂಡ ನೀರಲ್ಲಿ ಕರಗಲ್ಲ. ಆದರೆ ರೂಮ್ ಟೆಂಪ್ರೇಚರ್ನಲ್ಲಿ ನೀರಲ್ಲಿ ಕರಗಲ್ಲ, ಬಟ್ ಆದರೆ ಆರ್ ಮಿಸ್ಸಿಬಲ್ ವಿತ್ ವಾಟರ್ ವೇಪರ್. ನೀರಾವಿಯ ಜೊತೆಗೆ ಅದು ಮಿಸ್ಸಿಬಲ್ ಆಗುತ್ತೆ. ಮಿಸ್ಸಿಬಲ್ ಅಂತ ಹೇಳಿದ್ರೆ ಕರಗುತ್ತೆ. ನೀರನ್ನ ಆವಿಯಾಗಿ ಮಾಡಿ ಸ್ಟೀಮ್ ಅಂತ ಹೇಳಿಕೊಡ್ತೀವಲ್ವಾ, ಆ ಸ್ಟೀಮ್ ಜೊತೆಗೆ ಈ ಆಯಿಲ್ಗಳು ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಸೊ ನೀರು ಆವಿಯ ಜೊತೆಗೆ ಇದು ಮಿಕ್ಸ್ ಆಗುತ್ತೆ, ಬಟ್ ನೀರಿನಲ್ಲಿ ಅದು ಕರಗಲ್ಲ ಎಟ್ ರೂಮ್ ಟೆಂಪ್ರೇಚರ್. ಸೊ ವೇಪರ್ ಫೇಸ್ನಲ್ಲಿ ಅದು ಮಿಕ್ಸ್ ಆಗುತ್ತೆ, ಬಟ್ ಲಿಕ್ವಿಡ್ ಫೇಸ್ನಲ್ಲಿ ಅದು ಮಿಕ್ಸ್ ಆಗಲ್ಲ. ಹಾಗಾದರೆ ಸೂಟಬಲ್ ಮೆಥಡ್ ಹೇಳಿ ಟು ಎಕ್ಸ್ಟ್ರಾಕ್ಟ್ ದೀಸ್ ಆಯಿಲ್ ಫ್ರಮ್ ದ ಫ್ಲವರ್. ನೀವೇನಾದರೂ ಒಂದು ಪರ್ಫ್ಯೂಮ್ ಇಂಡಸ್ಟ್ರಿ ಇಟ್ಕೊಂಡು ಈ ಥರ ಫ್ಲವರ್ಸ್ನಿಂದ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಮೆಥಡ್ನ ಫಾಲೋ ಮಾಡ್ತೀರಾ? ಡಿಸ್ಟಿಲೇಷನ್, ಕ್ರಿಸ್ಟಲೈಸೇಷನ್, ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ ಪ್ರೆಷರ್, ಸ್ಟೀಮ್ ಡಿಸ್ಟಿಲೇಷನ್. ಫಸ್ಟ್ ಆಫ್ ಆಲ್ ಡಿಸ್ಟಿಲೇಷನ್ನ ಎಲ್ಲಿ ಮಾಡ್ತೀವಿ? ವೆನೆವರ್ ವಿ ವಾಂಟ್ ಟು ಸೆಪರೇಟ್ ಟೂ ಲಿಕ್ವಿಡ್ಸ್ ವಿಚ್ ಆರ್ ಮಿಸ್ಸಿಬಲ್. ಎರಡು ಲಿಕ್ವಿಡ್ ಆಲ್ರೆಡಿ ಮಿಕ್ಸ್ ಆಗಿರುತ್ತೆ, ಅವುಗಳನ್ನ ನಾವು ಸಪ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ಕ್ಯಾನ್ ಯೂಸ್ ಡಿಸ್ಟಿಲೇಷನ್. ಅಥವಾ ಎರಡು ಕಾಂಪೊನೆಂಟ್ಗಳಿರುತ್ತೆ, ಅದನ್ನ ಈಸಿಯಾಗಿ ವೇಪರೈಸ್ ಮಾಡ್ಬೋದು ಅಂತ ಹೇಳಿದ್ರು ಕೂಡ ನಮಗೆ ಡಿಸ್ಟಿಲೇಷನ್ ಪ್ರಾಸೆಸ್ನ ಯೂಸ್ ಮಾಡ್ಬೋದು. ಡಿಸ್ಟಿಲೇಷನ್ ಪ್ರಾಸೆಸ್ನಲ್ಲಿ ನಾವೇನು ಮಾಡ್ತೀವಿ? ಲಿಕ್ವಿಡನ್ನು ಹೀಟ್ ಮಾಡಿ, ಬಾಯ್ಲ್ ಮಾಡಿ, ವೇಪರ್ ಆಗಿ ಕನ್ವರ್ಟ್ ಮಾಡ್ತೀವಿ. ವೇಪರ್ನ ಕಂಡೆನ್ಸ್ಡ್ ಫ್ಲಾಸ್ಕ್ನಲ್ಲಿ ಪಾಸ್ ಮಾಡಿ ಪ್ಯೂರ್ ಲಿಕ್ವಿಡ್ ಆಗಿ ವಾಪಸ್ ಸಪ್ರೇಟ್ ಮಾಡ್ತೀವಿ. ಇಲ್ಲಿ ಇಂಪ್ಯೂರ್ ಲಿಕ್ವಿಡ್ ಇರೋದು ವೇಪರ್ ಫೇಸಿಗೆ ಹೋಗಿ ಇಂಪ್ಯೂರ್ ಲಿಕ್ವಿಡ್ನಲ್ಲಿರುವಂಥ ಆರ್ಗ್ಯಾನಿಕ್ ಕಂಪೌಂಡ್ ವೇಪರ್ ಫೇಸಿಗೆ ಹೋಗುತ್ತೆ. ಆ ಆರ್ಗ್ಯಾನಿಕ್ ಕಂಪೌಂಡ್ ನಮಗೆ ಪ್ಯೂರ್ ಲಿಕ್ವಿಡ್ ಆಗಿ ಪ್ಯೂರ್ ಸ್ಟೇಟ್ನಲ್ಲಿ ಕಲೆಕ್ಟ್ ಮಾಡ್ಕೋತೀವಿ. ಇಂಪ್ಯೂರ್ ಸ್ಟೇಟ್ನಲ್ಲಿರುವಂತಹ ಕೆಲವೊಂದಷ್ಟು ಇಂಪ್ಯೂರ್ ಕಂಪೋನೆಂಟ್ಗಳು ಹಾಗೆ ಇರುತ್ತೆ. ಅಂದರೆ ಆರ್ಗ್ಯಾನಿಕ್ ಕಂಪೌಂಡು ಲಿಕ್ವಿಡ್ನಿಂದ ವೇಪರ್ ಫೇಸಿಗೆ ಹೋಗಿ ಮತ್ತೆ ಲಿಕ್ವಿಡ್ ಆಗೋದನ್ನ ನಾವು ಡಿಸ್ಟಿಲೇಷನ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಡಿಸ್ಟಿಲೇಷನ್ ಪ್ರಾಸೆಸ್ ಇಸ್ ನಾಟ್ ಇನಫ್. ಯಾಕೆಂದರೆ ಡಿಸ್ಟಿಲೇಷನ್ನಲ್ಲಿ ನಾವು ಎರಡು ಲಿಕ್ವಿಡ್ಸ್ನ ತಗೊಳ್ತೀವಿ ವಿಚ್ ಆರ್ ಮಿಸ್ಸಿಬಲ್. ಇಲ್ಲಿ ಮಿಸ್ಸಿಬಲ್ ಅಲ್ಲ ಅಲ್ವಾ? ಈ ಸುಗಂಧ ಭರಿತವಾದಂತಹ ಆಯಿಲ್, ಎಸೆನ್ಷಿಯಲ್ ಆಯಿಲ್ಸ್ ವಾಟ್ ಎವರ್ ಇಸ್ ದೇರ್, ಇಟ್ ಇಸ್ ನಾಟ್ ಮಿಸ್ಸಿಬಲ್ ವಿತ್ ವಾಟರ್. ಹಾಗಾಗಿ ನಿಮಗೆ ಅದನ್ನು ಯು ಕಾಂಟ್, ಇಟ್ ಇಸ್ ಈಸಿ ವಿತ್ ಸ್ಟೀಮ್ ಡಿಸ್ಟಿಲೇಷನ್ ರಾದರ್ ಗೋಯಿಂಗ್ ವಿತ್ ಸಿಂಪಲ್ ಡಿಸ್ಟಿಲೇಷನ್. ಸುಮ್ಮನೆ ಸಿಂಪಲ್ ಡಿಸ್ಟಿಲೇಷನ್ ಮಾಡೋದಕ್ಕಿಂತನೂ ಸ್ಟೀಮ್ ಡಿಸ್ಟಿಲೇಷನ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ. ಸ್ಟೀಮ್ ಡಿಸ್ಟಿಲೇಷನಲ್ಲಿ ನಾವೇನು ಮಾಡ್ತೀವಿ? ಒಂದು ರೌಂಡ್ ಬಾಟಮ್ ಫ್ಲಾಸ್ಕ್ ತಗೊಳ್ತೀವಿ, ಅಲ್ಲಿ ಸ್ವಲ್ಪ ನೀರು ತಗೊಂಡು ಸ್ಟೀಮನ್ನು ಜನರೇಟ್ ಮಾಡ್ತೀವಿ. ಆ ಸ್ಟೀಮನ್ನು ಇನ್ನೊಂದು ಆರ್ಗ್ಯಾನಿಕ್ ಕಂಪೌಂಡ್ ಇರುವಂತಹ ಒಂದು ಲಿಕ್ವಿಡ್ ಇರುತ್ತೆ, ಆರ್ಗ್ಯಾನಿಕ್ ಕಂಪೌಂಡ್ ಅಂತ ಹೇಳುವಂಥ ಈ ಎಸೆನ್ಷಿಯಲ್ ಆಯಿಲ್ ಅಂತ ಹೇಳುವ ಒಂದು ಲಿಕ್ವಿಡಿಗೆ ಪಾಸ್ ಮಾಡ್ತೀವಿ. ಅದನ್ನು ಕೂಡ ಬಾಯ್ಲ್ ಮಾಡ್ತೀವಿ, ಇದನ್ನು ಕೂಡ ಬಾಯ್ಲ್ ಮಾಡ್ತೀವಿ. ಸೊ ಇಲ್ಲಿಂದ ಸ್ಟೀಮ್ ಏನಾಗುತ್ತೆ? ಸ್ಟೀಮ್ ಬಂದು ಈ ಆರ್ಗ್ಯಾನಿಕ್ ಕಂಪೌಂಡ್ಗಳ ಜೊತೆಗೆ ಮಿಕ್ಸ್ ಆಗುತ್ತೆ. ಇವುಗಳು ಕೂಡ ಆವಿಯಾಗಿ ಒಂದು ಕಂಡೆನ್ಸರ್ ಫ್ಲಾಸ್ಕ್ನಲ್ಲಿ ಆ ಸ್ಟೀಮು ಆರ್ಗ್ಯಾನಿಕ್ ಆಯಿಲು ಎರಡೂ ಕೂಡ ಪಾಸ್ ಆಗಿ ಫೈನಲಿ ವಿ ಗೆಟ್ ದ ಪ್ಯೂರ್ ಆರ್ಗ್ಯಾನಿಕ್ ಕಂಪೌಂಡ್. ಸೊ ಸ್ಟೀಮ್ ಡಿಸ್ಟಿಲೇಷನ್ ಅಂತ ಹೇಳುವಂಥದ್ರದ್ದು ಪ್ರಾಸೆಸ್ ಏನು? ಸ್ಟೀಮನ್ನು ನೀರು ಹಾಕಿ ಜನರೇಟ್ ಮಾಡಿ ಆ ಸ್ಟೀಮನ್ನು ಇನ್ನೊಂದು ಕಂಪೌಂಡ್ ಕಂಟೈನಿಂಗ್ ಈ ಎಸೆನ್ಷಿಯಲ್ ಆಯಿಲ್ಗೆ ಪಾಸ್ ಮಾಡ್ತೀವಿ, ಅದನ್ನು ಹೀಟ್ ಮಾಡ್ತೀವಿ. ಒಟ್ಟು ನಮಗೆ ಸ್ಟೀಮ್ ಆಫ್ ಆಯಿಲ್, ಸ್ಟೀಮ್ ಆಫ್ ವಾಟರ್
ಇಲ್ಲಿಂದ ವಾಟರ್ ಇದು ಸ್ಟೀಮು, ಇಲ್ಲಿಂದ ಆಯಿಲ್ ಸ್ಟೀಮು ಸಿಗುತ್ತೆ. ಅದನ್ನ ಒಂದು ಪೈಪ್ ನಲ್ಲಿ ಕೂಲ್ ಮಾಡ್ತೀವಿ, ಸಪರೇಟ್ ಆಗಿ ಕಲೆಕ್ಟ್ ಮಾಡ್ತೀವಿ. ಇದನ್ನ ನಾವು ರೂಮ್ ಟೆಂಪರೇಚರ್ ನಲ್ಲಿ ಇಟ್ಟಾಗ ನಮಗೆ 2 ಲೇಯರ್ ಸಿಗುತ್ತೆ. ಒಂದು ಆಯಿಲ್ ಲೇಯರ್ ಸಿಗುತ್ತೆ, ಒಂದು ವಾಟರ್ ಲೇಯರ್ ಸಿಗುತ್ತೆ, ಇನ್ನೊಂದು ಆಯಿಲ್ ಲೇಯರ್ ಸಿಗುತ್ತೆ. ಈ ತರ ಆಯಿಲ್ ಲೇಯರ್ ಅಂಡ್ ವಾಟರ್ ಲೇಯರ್. ಇದನ್ನ ನೀವು ಡಿಫರೆನ್ಷಿಯಲ್ ಎಕ್ಸ್ಟ್ರಾಕ್ಷನ್, ಸೊ ಡಿಫರೆನ್ಷಿಯಲ್ ಎಕ್ಸ್ಟ್ರಾಕ್ಷನ್ ಫ್ಲಾಸ್ಕ್ ನಿಂದ ನೀವು ಅದನ್ನ ಸಪರೇಟ್ ಮಾಡ್ಕೊಳ್ಬಹುದು ಅಂತ ಹೇಳಿ. ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ ಪ್ರೆಷರ್, ಈ ಟೆಕ್ನಿಕ್ ನಾವು ಹೋಗಲ್ಲ. ಯೂಶುವಲ್ ಆಗಿ ಈ ಟೆಕ್ನಿಕ್ನ ಎಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ ಕಂಪೌಂಡ್ಗೆ ತುಂಬ ಬಾಯ್ಲಿಂಗ್ ಪಾಯಿಂಟ್ ಇದೆ, ಎಷ್ಟು ಹೊತ್ತು ಬಾಯ್ಲ್ ಮಾಡಿದ್ರು ಕೂಡ ಬಾಯ್ಲೇ ಆಗಲ್ಲ, ಲೈಕ್ ಲಾಂಗ್ ಬಾಯ್ಲಿಂಗ್ ಪಾಯಿಂಟ್ ಇರುವ ಕಂಪೌಂಡ್ಸ್ ಆಗಿರಬಹುದು, ಆರ್ ಕಂಪೌಂಡ್ ವಿಚ್ ಮೇ ಅಂಡರ್ಗೋ ಡಿಕಂಪೋಸಿಷನ್ ಅಟ್ ದಿಯರ್ ಬಾಯ್ಲಿಂಗ್ ಪಾಯಿಂಟ್, ಲೈಕ್ ಗ್ಲಿಸರಾಲ್. ಯಾವುದಾದ್ರೂ ಕಂಪೌಂಡ್ಸ್ ಆರ್ ಹೀಟ್ ಸೆನ್ಸಿಟಿವ್, ಬಾಯ್ಲಿಂಗ್ ಪಾಯಿಂಟ್ನಲ್ಲೇ ಡಿಕಂಪೋಸ್ ಆಗಿಬಿಡುತ್ತೆ ಅಂತ ಹೇಳಿದ್ರೆ ಅವುಗಳ ಸತ್ವಗಳು ಕಳ್ಕೊಳ್ಳುತ್ತೆ. ಅಂಥ ಕಂಪೌಂಡ್ಸನ್ನು ನಾವು ಸ್ವಲ್ಪ ರೆಡ್ಯೂಸ್ ಪ್ರೆಷರ್ ಅಂದರೆ ಅವುಗಳು ಆ್ಯಕ್ಚುಲಿ 100 ಡಿಗ್ರಿನಲ್ಲಿ ಬಾಯ್ಲ್ ಆಗಬೇಕು ಅಂದರೆ ವಿ ವಿಲ್ ಮೇಕ್ ದಟ್ ಸಬ್ಸ್ಟೆನ್ಸ್ ಟು ಬಾಯ್ಲ್ ಎಟ್ 50 ಡಿಗ್ರಿ ಸೆಲ್ಸಿಯಸ್ ಬೈ ರೆಡ್ಯೂಸಿಂಗ್ ದ ಪ್ರೆಷರ್. ಸೊ ಆ ಒಂದು ಟೆಕ್ನಿಕ್ನ ಇಲ್ಲಿ ಅಡಾಪ್ಟ್ ಮಾಡ್ಕೋತೀವಿ. ದಿಸ್ ಇಸ್ ನಾಟ್ ಗುಡ್ ಫಾರ್ ಎಸೆನ್ಷಿಯಲ್ ಆಯಿಲ್. ಎಸೆನ್ಷಿಯಲ್ ಆಯಿಲ್ಸ್ ಅಥವಾ ಎನಿ ಇಂಥ ಫ್ರೇಗ್ರೆಂಟ್ ಆಯಿಲ್ಸ್ಗಳು ಬಂದರೆ ಸ್ಟೀಮ್ ಡಿಸ್ಟಿಲೇಷನ್ ಇಸ್ ದ ಬೆಸ್ಟ್ ಮೆಥಡ್ ಟು ಸಪ್ರೇಟ್. ಕ್ರಿಸ್ಟಲೈಸೇಷನ್ is to purify certain salt compounds. Salt compounds, solubility, all this comes in crystallization. I hope you know this process. Next, again one more exemplar questions. During hearing of a court case, the judge suspected that some changes in the document had been carried out. He asked the forensic department to check the ink used at 2 different places. According to you, which technique can give you the best result? So, court case nalli document produce ಮಾಡಬೇಕಾದ್ರೆ 2 ಕಡೆ ಡಿಫ್ರೆಂಟ್ ಸೈನ್ ಇರುತ್ತೆ. ಒಂದು ಸೈನು ಒಂದು ಇಂಕ್ನಿಂದ, ಇನ್ನೊಂದು ಸೈನ್ ಇನ್ನೊಂದು ಇಂಕ್ನಿಂದ ಇರುತ್ತೆ. ಹಾಗಾದ್ರೆ ಅಲ್ಲಿ ಇಂಕ್ನಲ್ಲಿ ಏನೋ ವೇರಿಯೇಷನ್ಸ್ ಬಂದಿದೆ ಅಂತ ಹೇಳಿ ಒಂದು ಸಸ್ಪೆಕ್ಟ್ ಮಾಡ್ತಾರೆ. ಓಕೆನಾ? ಇವಾಗ ಅದು ಕ್ಲಾರಿಟಿ ತಗೊಳ್ಬೇಕು. 2 ಕಡೆ ಸೈನ್ ಮಾಡಿರೋದು ಒಂದೇ ಪೆನ್ನಿಂದನಾ, ಅಥವಾ ಅಲ್ಲಿ ಏನಾದ್ರು ಪೆನ್ಗಳು ಚೇಂಜ್ ಆಗಿದೆಯಾ, ಸಮ್ ಫೋರ್ಜರಿ ನಡೆದಿದೆಯಾ, ಒಂದು ಸೈನನ್ನು ನಾವು ಫೋರ್ಜರಿ ಮಾಡ್ಬೇಕಾದ್ರೆ ಬೇರೆ ಪೆನ್ನಿಂದ ಯೂಸ್ ಮಾಡ್ಕೊಂಡು ಏನಾದ್ರು ಫೋರ್ಜರಿ ಮಾಡಿದೀವಾ. ಸೊ ಇಲ್ಲಿ ಇಂಕ್ ಇದು ಕ್ವಾಲಿಟಿ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಇಂಕಲ್ಲಿರುವ ಪಿಗ್ಮೆಂಟನ್ನು ನಾವು ಸಪ್ರೇಟ್ ಮಾಡಿ ನೋಡಬೇಕಾಗುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ, ಒಂದು ಇಂಕ್ನಲ್ಲಿ ಹಲವಾರು ಕಲರ್ಸ್ಗಳ ಮಿಶ್ರಣ ಇರುತ್ತೆ. ಆ ಕಲರ್ಸ್ಗಳ ಮಿಶ್ರಣವನ್ನು ನಾವು ಸಪ್ರೇಟ್ ಮಾಡಬೇಕು. ಅದಕ್ಕೆ ಯಾವ ಟೆಕ್ನಿಕ್ನ ಯೂಸ್ ಮಾಡ್ತೀವಿ? ಆಬ್ವಿಯಸ್ಲಿ ಡಿಸ್ಟಿಲೇಷನ್ ನಾವು ಇಲ್ಲಿ ಹೋಗಲ್ಲ, ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಕೂಡ ಹೋಗಲ್ಲ. ಬಿಕಾಸ್ ಇಂಕ್ ಅಂತ ಹೇಳುವಂಥದ್ರಲ್ಲಿ ಪಿಗ್ಮೆಂಟ್ ಸಪರೇಷನ್ಸ್ ಅಂತ ಹೇಳಿ ಬಂದಾಗ ವಿ ವಿಲ್ ಗೋ ಫಾರ್ ಕ್ರೊಮ್ಯಾಟೋಗ್ರಫಿ. ಅದರಲ್ಲಿ ವಿ ಚೂಸ್ ಥಿನ್ ಲೇಯರ್ ಕ್ರೊಮ್ಯಾಟೋಗ್ರಫಿ ಟು remove the ink or to separate the amino acid compoundಗಳು. It will give you the best result. Okay, so among column and thin layer chromatography is used to separate the ink. So then principle involved in paper chromatography ನಲ್ಲಿ ಯೂಸ್ ಮಾಡುವ ಒಂದು ಪೇಪರ್ ಇದೆಯಲ್ಲ, ಇಟ್ ಇಸ್ ಅ ವೆರಿ ಸ್ಪೆಷಲ್ ಪೇಪರ್. ಸೊ ಪೇಪರ್ ಕ್ರೊಮ್ಯಾಟೋಗ್ರಫಿನಲ್ಲಿ ಆ ಪೇಪರ್ ಏನಿದೆ ಅದನ್ನು ನಾವು ಒಂದು ಬೀಕರ್ ಒಳಗಡೆ ಸಾಲ್ವೆಂಟ್ ಅನ್ನು ತಗೊಂಡು, ಸೊ ಬೀಕರ್ ತಗೊಂಡೆ, ಫಸ್ಟಿಗೆ ಸಾಲ್ವೆಂಟ್ ಅನ್ನು ತಗೊಳ್ತಾ ಇದ್ದೀನಿ. ಈ ಸಾಲ್ವೆಂಟ್ ಏನು ತಗೊಳ್ತೀನಲ್ವ ಅದು ಮೂವ್ ಆಗುತ್ತೆ ಪೇಪರ್ ಮೇಲೆ, ಹಾಗಾಗಿ ಇದನ್ನು ನಾನು ಮೊಬೈಲ್ ಫೇಸ್ ಅಂತ ಹೇಳಿ ಕರಿತೀನಿ. ಇಟ್ ಇಸ್ ಲಿಕ್ವಿಡ್ ಇನ್ ಸ್ಟೇಟ್ ಅಲ್ವಾ, ಸಾಲ್ವೆಂಟ್ ಇಸ್ ಪ್ರೆಸೆಂಟ್ ಇನ್ ಲಿಕ್ವಿಡ್ ಸ್ಟೇಟ್. ಈ ಬೀಕರಿಗೆ ನಾನಿವಾಗ ಒಂದು ಪೇಪರ್ನ ಹ್ಯಾಂಗ್ ಮಾಡ್ತೀನಿ ಅನ್ಕೊಳ್ಳಿ, ಕ್ರೊಮ್ಯಾಟೋಗ್ರಫಿ ಪೇಪರ್ನ ಹ್ಯಾಂಗ್ ಮಾಡಿದೆ ಅನ್ಕೊಳ್ಳಿ. ಆ ಕ್ರೊಮ್ಯಾಟೋಗ್ರಫಿ ಪೇಪರ್ನಲ್ಲಿ ಒಂದು ಬೇಸ್ ಲೈನ್ ಇರುತ್ತೆ, ಸರಿನಾ? ಇಲ್ಲೊಂದು ಬೇಸ್ ಲೈನ್ ಇರುತ್ತೆ. ಆ ಬೇಸ್ ಲೈನ್ ಮೇಲೆ ನನಗೇನು ಸಪ್ರೇಟ್ ಮಾಡಬೇಕು ಪಿಗ್ಮೆಂಟ್ಸ್ನ, ಅದರದ್ದೊಂದು ಸ್ಪಾಟನ್ನು ಹಾಕ್ಬಿಡ್ತೀನಿ. ಸೊ ಸೇ ದಟ್ ಲೀಫ್ ಇದು ಪಿಗ್ಮೆಂಟ್ ಸಪ್ರೇಟ್ ಮಾಡಬೇಕು ಅಂದರೆ ಐ ವುಡ್ ಪುಟ್ ದ ಸ್ಪಾಟ್ ಹಿಯರ್. ಆಮೇಲೆ ಐ ವಿಲ್ ಲಿಟ್ರಲಿ ಈ ಒಂದು ರಾಡ್ ಏನಿದೆ ಅಥವಾ ಹ್ಯಾಂಗ್ ಮಾಡಿರೋ ಪೇಪರ್ ಏನಿದೆ ಸ್ವಲ್ಪ ಕೆಳಗಡೆ ಇಳಿಸ್ತೀನಿ, ಸೊ ದ್ಯಾಟ್ ಈ ಪೇಪರ್ ಈ ಲಿಕ್ವಿಡ್ಗೆ ಟಚ್ ಆಗಬೇಕು. ಈಗ ಏನಾಗುತ್ತೆ, ಲಿಕ್ವಿಡ್ ಮೇಲಕ್ಕೆ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಪೇಪರ್ ಟಚ್ ಆಗುತ್ತೆ ಲಿಕ್ವಿಡ್ ಮೇಲೆ ಅದು ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲಿಕ್ವಿಡ್ಗಳು ಈ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಸೊ ಲಿಕ್ವಿಡ್ ಅಂತ ಹೇಳುವಂಥದ್ದು ಇಸ್ ಅ ಸಾಲ್ವೆಂಟ್ ವಾಟ್ ವಿ ಟೇಕ್. ಇಟ್ ಇಸ್ ಆ್ಯಕ್ಚುಲಿ ಇಟ್ ಇಸ್ ಮೂವಿಂಗ್. ಸೊ ಅದನ್ನ ನಾವು ಮೊಬೈಲ್ ಫೇಸ್ ಅಂತ ಹೇಳ್ಬೋದು. ಈ ಪೇಪರ್ ಒಳಗಡೆ ಕೂಡ ಲಿಕ್ವಿಡ್ ಇದೆ. ದಿಸ್ ಕ್ರೊಮ್ಯಾಟೋಗ್ರಫಿಕ್ ಪೇಪರ್ ಇಸ್ ಅ ಸ್ಪೆಷಲ್ ಪೇಪರ್ ಇನ್ ವಿಚ್ ವಿ ಕ್ಯಾನ್ ಸಿ ಟೈನಿ ಲಿಕ್ವಿಡ್ ಡ್ರಾಪ್ಲೆಟ್ಸ್. ಅಂದರೆ ಪೇಪರ್ ಒದ್ದೆ ಆಗಿರಲ್ಲ, ಪೇಪರ್ ಡ್ರೈ ಆಗೇ ಇರುತ್ತೆ, ಅಲ್ಲಿ ಟೈನಿ ಲಿಕ್ವಿಡ್ ಡ್ರಾಪ್ಲೆಟ್ಸ್ ಇರುತ್ತೆ. ಅದನ್ನ ನಾವು ಸ್ಟೇಷನರಿ ಫೇಸ್ ಅಂತ ಹೇಳಿ ಕರಿತೇವೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ, ಪೇಪರ್ ಒಳಗಡೆ
ಕೂಡ ಒಂದು ಡ್ರಾಪ್ಲೆಟ್ ಇರುತ್ತೆ, ವಾಟರ್ ಡ್ರಾಪ್ಲೆಟ್ಸ್ ಇರುತ್ತೆ. ಆ ವಾಟರ್ ಡ್ರಾಪ್ಲೆಟ್ಸ್ನಲ್ಲೂ ಕೂಡ ನಾವು ತಗೊಳ್ಳುವಂಥ ಪಿಗ್ಮೆಂಟ್ ಸ್ಟೋರ್ ಆಗುತ್ತೆ. ಹಾಗಾಗಿ ಅದನ್ನು ನಾವು ಸ್ಟೇಷನರಿ ಫೇಸ್ ಅಂತ ಹೇಳಿ ಕರಿಬಹುದು. ಸ್ಟೇಷನರಿ ಫೇಸ್. ನಾವು ತಗೊಂಡಿರುವ ಆರ್ಗ್ಯಾನಿಕ್ ಕಂಪೌಂಡ್ ಏನಿದೆ ಅಲ್ವಾ, ಈ ಆರ್ಗ್ಯಾನಿಕ್ ಕಂಪೌಂಡು ಒಂದಾದರೆ ಸಾಲ್ವೆಂಟ್ಗಳ ಜೊತೆಗೆ ಮೂವ್ ಆಗುತ್ತೆ, ಇಲ್ಲ ಆ ಪೇಪರ್ ಒಳಗಡೆ ಎಲ್ಲಾದರೂ ಟ್ರ್ಯಾಪ್ ಆಗುತ್ತೆ. ಅಂದರೆ ಪೇಪರ್ ಒಳಗಡೆ ಕೂಡ ಲಿಕ್ವಿಡ್ ಫೇಸ್, ತಗೊಳ್ಳೋದು ಕೂಡ ನಾವು ಸಾಲ್ವೆಂಟ್ ಲಿಕ್ವಿಡ್ ಫೇಸ್. ಸೊ ಇಲ್ಲಿ ಮೊಬೈಲ್ ಫೇಸ್ ಅಂತ ಹೇಳೋದು ಲಿಕ್ವಿಡ್, ಸ್ಟೇಷನರಿ ಫೇಸ್ ಅಂತ ಹೇಳುವಂಥದ್ದು ಕೂಡ ಲಿಕ್ವಿಡ್. ಯಾವಾಗ ಎರಡೂ ಫೇಸ್ಗಳು ಕೂಡ ಲಿಕ್ವಿಡ್ ಆಗುತ್ತೆ, ತಗೊಳ್ಳುವ ಸಾಲ್ವೆಂಟು ಅಥವಾ ಆ ಪೇಪರ್ ಒಳಗಡೆ ಇರುವ ಲಿಕ್ವಿಡ್ ಡ್ರಾಪ್ಲೆಟ್ಸ್, ಯಾವಾಗ ಇದೆರಡೂ ಕೂಡ ಲಿಕ್ವಿಡ್ ಆಗುತ್ತೆ, ಈ ಲಿಕ್ವಿಡ್ಸ್ಗಳಲ್ಲಿ ಈ ಕೊಟ್ಟಿರುವ ಆರ್ಗ್ಯಾನಿಕ್ ಕಂಪೌಂಡ್ ಏನಾಗುತ್ತೆ, ಪಾರ್ಟ್ ಆಗಿ ವಿಂಗ್ ಅಂದರೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಕೆಲವೊಂದು ಆರ್ಗ್ಯಾನಿಕ್ ಕಂಪೌಂಡ್ಗಳು ಈ ಪಿಗ್ಮೆಂಟ್ನಲ್ಲಿ ದೇ ಡೋಂಟ್ ವಾಂಟ್ ಟು get trapped inside that small droplet of water inside the paper, so they travel as long as they can along with the mobile phase, solvent phase. ಕೆಲವೊಂದು ಆರ್ಗ್ಯಾನಿಕ್ ಕಂಪೌಂಡ್ಗಳೇನಾಗುತ್ತೆ, ಆ ಪೇಪರ್ ಒಳಗಡೆ ಇರುವ ಆಯಿಲ್ ಡ್ರಾಪ್ಲೆಟ್ನಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ. ಸೊ ಈ ಥರ ನಾವು ತಗೊಳ್ಳುವಂತಹ ಒಂದು ಸ್ಪಾಟ್ ಇದೆಲ್ಲ, ಇದನ್ನು ನಾನು ಸ್ಪಾಟ್ ಅಂತ ಹೇಳಿ ಕರಿತೀನಿ, ಅಥವಾ ಆರ್ಗ್ಯಾನಿಕ್ ಕಂಪೌಂಡ್ ವಿಚ್ ಐ ವಾಂಟ್ ಟು ಸೆಪರೇಟ್. ಈ ಆರ್ಗ್ಯಾನಿಕ್ ಕಂಪೌಂಡ್ ಏನಿದೆ ಆ ಸ್ಪಾಟ್ನಿಂದ ಸಪರೇಟ್ ಆಗುತ್ತೆ, ಮೇ ಬಿ ವಿತ್ ದ ಮೊಬೈಲ್ ಫೇಸ್ ಆರ್ ವಿತ್ ದ ಸ್ಟೇಷನರಿ ಫೇಸ್. ಸೊ ಸ್ಟೇಷನರಿ ಫೇಸ್ ಆ್ಯಂಡ್ ಮೊಬೈಲ್ ಫೇಸ್ ಎರಡರಲ್ಲೂ ಕೂಡ ವಾಟರ್ ಇರೋದ್ರಿಂದ ವಿ ಸೇ ದಟ್ ದಿಸ್ ಟೆಕ್ನಿಕ್ ಇಸ್ ಕಾಲ್ಡ್ ಆಸ್ ಪಾರ್ಟಿಷನ್. ಅವರು ಪಾರ್ಟಿಷನ್ ಆಗ್ತಾರೆ, ಮೊಬೈಲ್ ಫೇಸ್ನಲ್ಲೂ ಲಿಕ್ವಿಡ್ ಫೇಸ್ನಲ್ಲೂ ಅವರು ಡಿವೈಡ್ ಆಗ್ತಾರೆ, ಡಿಸ್ಟ್ರಿಬ್ಯೂಟ್ ಆಗ್ತಾರೆ. ಸೊ ಪಾರ್ಟಿಷನ್ ಇಸ್ ದ ಪ್ರಿನ್ಸಿಪಲ್ ವಿಚ್ ವಿ ಸಿ ಇನ್ ಕ್ರೊಮ್ಯಾಟೋಗ್ರಫಿ ಪೇಪರ್. ಸೊ ಕ್ರೊಮ್ಯಾಟೋಗ್ರಫಿಕ್ ಟೆಕ್ನಿಕ್, ಪೇಪರ್ ಕ್ರೊಮ್ಯಾಟೋಗ್ರಫಿಕ್ ಟೆಕ್ನಿಕ್, ನೀವು ಇಷ್ಟೇ ಅರ್ಥ ಮಾಡ್ಕೋಬೇಕು. ಯಾವುದೇ ಟೆಕ್ನಿಕ್ ಆದರೂ ಕೂಡ ಅಲ್ಲಿ ಎರಡು ಫೇಸ್ ಇರುತ್ತೆ, ಮೊಬೈಲ್ ಫೇಸ್ ಆ್ಯಂಡ್ ಸ್ಟೇಷನರಿ ಫೇಸ್. ಮೊಬೈಲ್ ಫೇಸ್ ಅಂತ ಹೇಳುವಂಥದ್ದು ಇಸ್ ದ ಯೂಶ್ವಲಿ ಮೊಬೈಲ್ ಫೇಸ್ ಇಸ್ ಆಲ್ವೇಸ್ ಅ ಸಾಲ್ವೆಂಟ್ ವಿ ಟೇಕ್, ಸಾಲ್ವೆಂಟ್ ಅಂತ ತಗೊಂಡು ನಾವು ಸಪ್ರೇಟ್ ಮಾಡುವಂಥದ್ದು ಆರ್ಗ್ಯಾನಿಕ್ ಕಂಪೌಂಡನ್ನು. ಸ್ಟೇಷನರಿ ಫೇಸ್ ಅಂತ ಹೇಳೋದು ಕ್ರೊಮ್ಯಾಟೋಗ್ರಫಿಕ್ ಪೇಪರ್, ಪೇಪರ್ ಒಳಗಡೆ ಇರುವ ಲಿಕ್ವಿಡ್ ಡ್ರಾಪ್ಲೆಟ್ಸ್ ಇರುತ್ತಲ್ಲ ಅದನ್ನ ಸ್ಟೇಷನರಿ ಫೇಸ್ ಅಂತ ಹೇಳಿ ತಗೋತೇವೆ. ಸೊ ತಗೊಂಡಿರೋ ಆರ್ಗ್ಯಾನಿಕ್ ಕಂಪೌಂಡು ಆ ಸ್ಟೇಷನರಿ ಫೇಸ್ ಒಳಗಡೆ ಡಿಸ್ಟ್ರಿಬ್ಯೂಟ್ ಆಗುತ್ತಾ ಅಥವಾ ಮೊಬೈಲ್ ಫೇಸ್ ಜೊತೆಗೆ ಹೋಗುತ್ತಾ, ಇದು ಲಿಕ್ವಿಡ್ ಅದು ಲಿಕ್ವಿಡ್, ಯಾವ ಲಿಕ್ವಿಡ್ನಲ್ಲಿ ಅದು ತನ್ನ ಎಲ್ಲಿ ಅದು ಡಿವೈಡ್ ಆಗುತ್ತೆ ಜಾಸ್ತಿ, ಎಲ್ಲಿ ಅದು ಪಾರ್ಟ್ ಆಗುತ್ತೆ ಜಾಸ್ತಿ, ದಟ್ ಇಸ್ ಕಾಲ್ಡ್ ಅಸ್ ಪಾರ್ಟಿಷನ್. ಓಕೆನಾ? ನೆಕ್ಸ್ಟ್, what is the correct order of decreasing stability of the following cations? See, I would say that this cation is more stable because ಇಲ್ಲಿ hyperconjugation effect due to 3 hydrogen ಜೊತೆಗೆ resonance effect ಕೂಡ ಇದೆ due to the lone pair electrons of oxygen. ನೀವು resonance effect ಕೂಡ ನೋಡ್ತೀರಾ, hyperconjugation effect ಅಥವಾ inductive effect ಕೂಡ ನೋಡ್ತೀರಾ ಇಲ್ಲಿ. ಹಾಗಾಗಿ this is more stable, followed by compound 1 because ಇಲ್ಲಿ ಎರಡು ಮಿಥೈಲ್ ಗ್ರೂಪ್ಸ್ಗಳಿದೆ, ಅಂದರೆ ಆಲ್ಮೋಸ್ಟ್ 6 ಕಾರ್ಬನ್ ಹೈಡ್ರೋಜನ್ಗಳು ಹೈಪರ್ ಕಾಂಜುಗೇಷನ್ ಸ್ಟ್ರಕ್ಚರ್ನ ಕೊಟ್ಟು ಇದನ್ನು ಸ್ಟೇಬಲ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ದ ಇಂಡಕ್ಟಿವ್ ಎಫೆಕ್ಟ್. ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಕಾರ್ಬನ್ದು ಎಲೆಕ್ಟ್ರಾನ್ಸ್ಗಳು ಕಾರ್ಬನ್ ಪಾಸಿಟಿವ್ ಚಾರ್ಜ್ಗೆ ಹೊರಟೋಗುತ್ತೆ. ಸೊ ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳುವಂಥದ್ದು ವಾಟ್ ಇಸ್ ಇಂಡಕ್ಟಿವ್ ಎಫೆಕ್ಟ್? ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಸಿಗ್ಮಾ ಎಲೆಕ್ಟ್ರಾನ್ ಟ್ರಾನ್ಸ್ಫರ್. ವಾಟ್ ಇಸ್ ಹೈಪರ್ ಕಾಂಜುಗೇಷನ್ ಎಫೆಕ್ಟ್? CH3. ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳಿದ್ರೆ ಏನು? ಕಾರ್ಬನ್ ನಲ್ಲಿರುವ ಸಿಗ್ಮಾ ಎಲೆಕ್ಟ್ರಾನ್ಸ್ಗಳು ಎಲ್ಲಿ ಕಡಿಮೆ ಎಲೆಕ್ಟ್ರಾನ್ಸ್ ಇದೆಯೋ ಅಲ್ಲಿಗೆ ಮೂವ್ ಆಗುತ್ತೆ. ಓಕೆನಾ? ಅದನ್ನು ನಾವು ಪ್ಲಸ್ ಐ ಇಫೆಕ್ಟ್ ಅಂತ ಹೇಳಿ ಕರಿತೇವೆ. ಈಗ ಇಲ್ಲಿರುವ ಹೈಡ್ರೋಜನ್ಗಳು ಕೂಡ ಸಪೋರ್ಟ್ ಮಾಡ್ತವೆ. ಹೈಡ್ರೋಜನ್ಗಳು ಏನು ಸಪೋರ್ಟ್ ಮಾಡುತ್ತೆ ಈ ಕಾರ್ಬನ್ ಪಾಸಿಟಿವ್ ಚಾರ್ಜಿಗೆ? ನಾವು ಅದಕ್ಕೆ ಹೈಪರ್ ಕಾಂಜುಗೇಷನ್ ಇಫೆಕ್ಟ್ ಅಂತ ಹೇಳಿ ಕರಿತೇವೆ. ಹೈಪರ್ ಕಾಂಜುಗೇಷನ್ ಇಫೆಕ್ಟ್. ಆಯ್ತಾ? ಯಾವಾಗಲೂ ನೆನ್ಪಿಟ್ಕೊಳ್ಳಿ, ರೆಸೊನೆನ್ಸ್ ಎಫೆಕ್ಟ್ ಎಲ್ಲಿ ತೋರಿಸುತ್ತೋ ಅಲ್ಲಿ ಜಾಸ್ತಿ ಸ್ಟೆಬಿಲಿಟಿ ಇರುತ್ತೆ, ಫಾಲೋಡ್ ಬೈ ಹೈಪರ್ ಕಾಂಜುಗೇಷನ್. ಲೀಸ್ಟ್ ಅಂತ ಹೇಳೋದು ಇಂಡಕ್ಟಿವ್ ಎಫೆಕ್ಟ್. ಸೊ ಹೈಪರ್ ಕಾಂಜುಗೇಷನು ಇದೆ ಇಲ್ಲಿ, ಮತ್ತೆ ರೆಸೊನೆನ್ಸ್ ಇದೆ, ಹೈಪರ್ ಕಾಂಜುಗೇಷನ್ ಇದೆ, ಇಂಡಕ್ಟಿವ್ ಎಫೆಕ್ಟ್ ಇದೆ, 3 ಇದೆ. ಬಟ್ ನಾವು ರೆಸೊನೆನ್ಸ್ ಎಫೆಕ್ಟ್ಗೆ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡ್ತೀವಿ. ವಾಟ್ ಇಸ್ ರೆಸೊನೆನ್ಸ್ ಎಫೆಕ್ಟ್? ಟ್ರಾನ್ಸ್ಫರ್ ಆಫ್ ಪೇರ್ ಆಫ್ ಎಲೆಕ್ಟ್ರಾನ್ ಟು ದ ಸಿಂಗಲ್ ಬಾಂಡ್. ಲೋನ್ ಪೇರ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗೋದನ್ನ ನಾವು ರೆಸೊನೆನ್ಸ್ ಎಫೆಕ್ಟ್ ಅಂತ ಹೇಳಿ ಸಿಂಪಲ್ ಆಗಿ ಕರಿತೀವಿ. ಸೊ ಇಲ್ಲಿ ರೆಸೊನೆನ್ಸ್ ಎಫೆಕ್ಟ್ ಕೂಡ ಇದೆ, ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಡ್ಯೂ ಟು 3 ಹೈಡ್ರೋಜನ್ ಅಂಡ್ ಕಾರ್ಬನ್ ಬಾಂಡ್ ನಿಂದ ಇಂಡಕ್ಟಿವ್ ಎಫೆಕ್ಟ್ ಕೂಡ ಇದೆ. ಮ್ಯಾಕ್ಸಿಮಮ್ ಸ್ಟೇಬಲ್. ಸೊ ಎರಡನೇ ಈ ಸೆಕೆಂಡ್ ಕಂಪೌಂಡ್ ಇಸ್ ಮ್ಯಾಕ್ಸಿಮಮ್ ಸ್ಟೇಬಲ್. ಎಲಿಮಿನೇಟ್ ಆಪ್ಷನ್ ಸಿ, ಎಲಿಮಿನೇಟ್ ಆಪ್ಷನ್ ಡಿ. ನಾವು ಬಿಟ್ವೀನ್ ಎ ಮತ್ತೆ ಬಿ ನಲ್ಲಿ ಯು ಹ್ಯಾವ್ ಟು ಚೂಸ್ ದ ರೈಟ್ ಆನ್ಸರ್. ಸೇ ದಟ್ ವಿ ಹ್ಯಾವ್ ದ ಫಸ್ಟ್ ಕಂಪೌಂಡ್. ಈ ಕಂಪೌಂಡ್ ಇದೆ ಅನ್ಕೊಳ್ಳಿ, ಇದರಲ್ಲಿ
3 ಹೈಡ್ರೋಜನ್ ಒಟ್ಟು 6 ಕಾರ್ಬನ್ ಹೈಡ್ರೋಜನ್ ಬಾಂಡ್ಸ್ಗಳು ಕಾರ್ಬೋಕ್ಯಾಟಯೋನ್ಗೆ ಹೈಪರ್ ಕಾಂಜುಗೇಷನ್ ಇಫೆಕ್ಟ್ ಥ್ರೂ ಹೆಲ್ಪ್ ಮಾಡುತ್ತೆ. ಫಾರ್ ಯೋರ್ ಇನ್ಫಾರ್ಮೇಷನ್ ಸ್ಟೂಡೆಂಟ್ಸ್, ಹೈಪರ್ ಕಾಂಜುಗೇಷನ್ ಇಫೆಕ್ಟ್ ಅಂತ ಹೇಳಿದ್ರೆ ಏನು? ಸೊ ಫಾರ್ ದ್ಯಾಟ್ ಲೆಟ್ ಮಿ ಎಕ್ಸ್ಪ್ಲೇನ್ ಒನ್ ಆಫ್ ದ ಕಂಪೌಂಡ್. ಯಾಕೆಂದ್ರೆ ತುಂಬ ಜನ ಮಕ್ಕಳನ್ನ ಮರ್ತೋಗಿರ್ತಾರೆ ನೀವು. ಈ ಒಂದು ಕಂಪೌಂಡ್ನಲ್ಲೇ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಸೊ ಇಫ್ ಐ ಟೇಕ್ ದಿಸ್ ಕಂಪೌಂಡ್, ನೆನ್ಪಿಟ್ಕೊಳ್ಳಿ, ಕಾರ್ಬನ್ ಕ್ಯಾರಿಂಗ್ ಪಾಸಿಟಿವ್ ಚಾರ್ಜ್ ಅಂದರೆ ಈ ಕಾರ್ಬನ್ ಇದೆಯಲ್ವಾ, ಈ ಕಾರ್ಬನಿಗೆ ಎಷ್ಟು ಬಾಂಡ್ ಇದೆ? 1 2 3 ಬಾಂಡ್ ಇದೆ. 3 ಬಾಂಡ್ ಇದೆ ಅಂದರೆ ಅದರಲ್ಲಿ ಎಸ್ಸು ಪಿ ಪಿ ಅಂತ ಹೇಳೋ ಬಾಂಡ್ ಆರ್ಬಿಟಲ್ಸ್ಗಳು ಯೂಸ್ ಆಗಿಬಿಟ್ಟಿದೆ. ಇನ್ನು ಒಂದು ಪಿ ಆರ್ಬಿಟಲ್ ಅನ್ಹೈಬ್ರಿಡೈಸ್ಡ್ ಸ್ಟೇಟ್ನಲ್ಲಿದೆ. ಅಂದರೆ ಅದು ಅನ್ಹೈಬ್ರಿಡೈಸ್ಡ್ ಸ್ಟೇಟ್ ಅಂದರೆ ಅದು ಎಂಟಿ ಇದೆ, ಅದರಲ್ಲಿ ಬಾಂಡಿಂಗ್ ಏನೂ ಇಲ್ಲ. ಸೊ ಈ ಕಾರ್ಬನ್ ಪಾಸಿಟಿವ್ ಚಾರ್ಜ್ನಲ್ಲಿ ಒಂದು ಪಿ ಆರ್ಬಿಟಲ್ ಎಂಟಿ ಇದೆ, ಆಯ್ತಾ? ಒಂದು ಪಿ ಆರ್ಬಿಟಲ್ ಎಂಟಿ ಇದೆ, ಅದರಲ್ಲಿ ಯಾವುದೇ ಎಲೆಕ್ಟ್ರಾನ್ಸ್ ಇಲ್ಲ. ಇವಾಗ ಏನು ಮಾಡ್ತಾರೆ, ಪಕ್ಕದ ಕಾರ್ಬನ್ಸ್ನ ಕಾರ್ಬನ್ ಹೈಡ್ರೋಜನ್ ಬಾಂಡ್ ಇದೆಯಲ್ವಾ, ಈ ಬಾಂಡ್ ಎಲೆಕ್ಟ್ರಾನ್ ಎಲ್ಲಿಗೆ ಶಿಫ್ಟ್ ಆಗುತ್ತೆ? ಎಮ್ ಟಿ ಪಿ ಆರ್ಬಿಟಲ್ಗೆ ಶಿಫ್ಟ್ ಆಗುತ್ತೆ. ಎಮ್ ಟಿ ಪಿ ಆರ್ಬಿಟಲ್ಗೆ ಶಿಫ್ಟ್ ಆಗೋದನ್ನು ನಾವು ಹೇಗೆ ತೋರಿಸ್ತೀವಿ ಆಕ್ಚುಯಲ್ ಮೀನಿಂಗ್ನಲ್ಲಿ ಅಂತ ಹೇಳಿದ್ರೆ, ಡಬಲ್ ಬಾಂಡ್ ಹಾಕಿ ತೋರಿಸ್ತೀವಿ ಈ ಥರ. ಇದು ಎಮ್ ಟಿ ಪಿ ಆರ್ಬಿಟಲ್, ಎಮ್ ಟಿ ಆಗಿರುವ ಪಿ ಆರ್ಬಿಟಲ್ ಇದು. ಬಟ್ ನಾವು ಹೈಪರ್ ಕಾಂಜುಗೇಷನ್ ತೋರಿಸ್ಬೇಕಾದ್ರೆ ಕಾರ್ಬನ್ ಹೈಡ್ರೋಜನ್ ಸಿಗ್ಮಾ ಎಲೆಕ್ಟ್ರಾನ್ಸ್ಗಳು ಈ ಥರ ಶಿಫ್ಟ್ ಆಗೋದನ್ನು ತೋರಿಸ್ತೇವೆ. ಶಿಫ್ಟ್ ಆಗಿ ಅಲ್ಲಿ ಪೈ ಬಾಂಡ್ ಫಾರ್ಮ್ ಆಗೋದನ್ನು ತೋರಿಸ್ತೀವಿ. ಸಿಗ್ಮಾ ಬಾಂಡಿಂದ ಪೈ ಬಾಂಡ್ ಆಗೋದನ್ನು ತೋರಿಸ್ತೇವೆ. ಈ ಥರ ಈ ಹೈಡ್ರೋಜನ್ ಆಯಿತು, ಇಲ್ಲಿ ಹೈಡ್ರೋಜನ್, ಇಲ್ಲಿ ಹೈಡ್ರೋಜನ್, ಈ ಹೈಡ್ರೋಜನ್, ಈ ಹೈಡ್ರೋಜನ್, ಈ ಹೈಡ್ರೋಜನ್, ಎಲ್ಲ ಹೈಡ್ರೋಜನ್ಸ್ಗಳು ಕಾರ್ಬನ್ ಕ್ಯಾರಿಂಗ್ ಪಾಸಿಟಿವ್ ಚಾರ್ಜ್ಗೆ ಹೆಲ್ಪ್ ಮಾಡುತ್ತೆ. ಅಂತಹ 6 ಹೈಡ್ರೋಜನ್ ಇದೆ ಇಲ್ಲಿ. ಬಟ್ ಅಂತ ಎಷ್ಟು ಹೈಡ್ರೋಜನ್ಸ್ ಇಲ್ಲಿದೆ? ಬರೀ 2 ಮತ್ತು ಇಲ್ಲಿ CH3. ನೀವು ಹೇಳ್ಬೋದು ಮೇಡಮ್ ಇಲ್ಲಿ OCH3 ಇದೆಯಲ್ವಾ, ಈ OCH3 ಕಾರ್ಬನ್ ಕ್ಯಾರಿಂಗ್ ಪಾಸಿಟಿವ್ ಚಾರ್ಜ್ ಹತ್ರ ಇಲ್ವಲ್ಲ, ತುಂಬ ದೂರದಲ್ಲಿದೆ ಅಲ್ವಾ. ಕಾರ್ಬನ್ ಕ್ಯಾರಿಂಗ್ ಪಾಸಿಟಿವ್ ಚಾರ್ಜ್ ಹತ್ರ ಎಷ್ಟು ಕಾರ್ಬನ್ ಆಟಮ್ ಇದೆ? 2 ಇದೆ. ಎಷ್ಟು ಹೈಡ್ರೋಜನ್ ಆಟಮ್ ಇದೆ? 3 + 2 ಒಟ್ಟು ಬರೀ 5 ಕಾರ್ಬನ್ ಹೈಡ್ರೋಜನ್ ಬಾಂಡ್ ಇರೋದು. ಇಲ್ಲಿ ಕಾರ್ಬನ್ ಹೈಡ್ರೋಜನ್ there are 6 bonds. So I can say that compound 2 is more stable, followed by 1, followed by 3. 2 1 3. Option A is the right answer. 2 1 3. ಸರಿನಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಗೆಟ್ ದಿ IUPAC ನೇಮ್ ಫಾರ್ ದ ಗಿವನ್ ಕಂಪೌಂಡ್. ಕೊಟ್ಟಿರೋ ಕಂಪೌಂಡಿಗೆ IUPAC ನೇಮ್. ಇಲ್ಲಿ ನೋಡಿ C2H5 C2H5 ಇದೆ. ಸೊ ವಾಟ್ ಐ ವಿಲ್ ರೈಟ್? CH3 ಹಾಗೆ ಬರೆದೆ, CHನ ಹಾಗೆ ತಗೊಂಡೆ. C2H5 ಇದೆ. C2H5 ಅಂದರೆ CH2 CH3, ಈ CH ಹಾಗೆ ಬರೆದೆ. ಇಲ್ಲೂ ಕೂಡ ಒಂದು C2H5 ಅಂದರೆ CH2 CH3 ಆ್ಯಂಡ್ ಹಿಯರ್ ವಿ ಹ್ಯಾವ್ CH3 ಕಂಪೌಂಡ್. ಸೊ ನಮ್ಗೆ ಇಷ್ಟು ಡೀಟೇಲಿಂಗ್ ಗೊತ್ತಿದೆ. Just that I've split and wrote. Select the carbon chain which has maximum number of carbon atom. 1 2 3 4 5. So ethyl ಅಂತ ಹೇಳೋ ಒಂದು ಸಬ್ಸ್ಟಿಟ್ಯೂಯೆಂಟಿಗೆ ನೀವು ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ದ್ಯಾನ್ ನಿಥೈಲ್. ಹಾಗಾಗಿ ನಾನು ಈಚೆಯಿಂದಲೇ ನಂಬರಿಂಗ್ ಸ್ಟಾರ್ಟ್ ಮಾಡಿದೆ. ಸೊ 2 ethyl 3 methyl pentane. 2 ethyl 3 methyl pentane. Option A is the right answer. Which of the following compounds, in which of the following compounds the carbon marked with star is expected to have the greatest positive charge? See, look into all the options. Chlorine, bromine, 2 carbon chlorine, 2 carbon bromine. Out of this, obviously chlorine is more electronegative. ಈ bond electrons are more towards chlorine. ಇದಕ್ಕೆ ಪಾಸಿಟಿವ್ ಚಾರ್ಜು, ಇದಕ್ಕೆ ಇನ್ನೂ ಪಾಸಿಟಿವ್ ಚಾರ್ಜ್ ಜಾಸ್ತಿನೇ ಇರುತ್ತೆ ಕಂಪೇರ್ ಟು ಆಪ್ಷನ್ ಸಿ. ಯಾಕೆಂದರೆ ಬ್ರೋಮಿನಿಗಿಂತನೂ ಕ್ಲೋರಿನಿಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದ್ರಿಂದ ನೀವು ಯಾವಾಗ ಎಲೆಕ್ಟ್ರಾನ್ ಪುಲ್ಲಿಂಗ್ ಇಫೆಕ್ಟ್ ನೋಡ್ತೀರಾ, ಇದಕ್ಕೆ ಕಡಿಮೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ದ್ಯಾಟ್ ಇಲ್ಲಿ 2 ಪಾಸಿಟಿವ್ ಚಾರ್ಜ್ ಹಾಕಿದ್ದೀನಿ ಅಂದರೆ ಇಲ್ಲಿ ಐ ಕ್ಯಾನ್ ಸೇ ಪಾಸಿಟಿವ್ ಚಾರ್ಜ್ ತೀರಾ ಕಡಿಮೆ. ಓಕೆ, ಸೊ ನಾನು ಪಾಸಿಟಿವ್ ಚಾರ್ಜ್ ಜಾಸ್ತಿ ಹಾಕಿದ್ರೆ ನೀವು ಜಾಸ್ತಿ ಪಾಸಿಟಿವ್ ಚಾರ್ಜ್ ಅಂದ್ಕೊಬಿಡ್ತೀರಾ. ಓಕೆ, ಸೊ ದಿಸ್ ಇಸ್ ದಿ ಆನ್ಸರ್ ಬಿಕಾಸ್ ಇಲ್ಲಿ ಕ್ಲೋರಿನ್ ಅಂತ ಹೇಳೋದು ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ದಿಸ್ ಕಾರ್ಬನ್ ವಿತ್ ಸ್ಟಾರ್ ವಿಲ್ ಎಕ್ಸ್ಪೀರಿಯನ್ಸ್ ಮೋರ್ ಪಾಸಿಟಿವ್ ಚಾರ್ಜ್ ದ್ಯಾನ್ ಆಪ್ಷನ್ ಸಿ. ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಆಪ್ಷನ್ ಬಿ ಯು ಕ್ಯಾನ್ ಔಟ್ರೈಟ್ಲಿ ನೆಗ್ಲೆಕ್ಟ್ ಬಿಕಾಸ್ ಮೆಗ್ನೀಷಿಯಂ ಬಂದಾಗ ಇಟ್ ಇಸ್ ಅ ಮೆಟಲ್. ಸೊ ಈ ಎಲೆಕ್ಟ್ರಾನ್ಸ್ಗಳು ಕಾರ್ಬನ್ ಹತ್ರ ಬಂದ್ಬಿಡುತ್ತೆ. ಕಾರ್ಬನ್ ಬಿಕಮ್ಸ್ ನೆಗೆಟಿವ್ ಚಾರ್ಜ್ ಅಂದರೆ ಇದರ ಪಾಸಿಟಿವ್ ಚಾರ್ಜ್ ಅಲ್ಲಿ ಬರೋದೇ ಇಲ್ಲ. ದಿಸ್ ಇಸ್ ನಾಟ್ ಪಾಸಿಟಿವ್ಲಿ ಚಾರ್ಜ್ ಎಟ್ ಆಲ್. ಇಲ್ಲಿ there is no positive charge because all the carbon bonds are non-polar.
ಅಲ್ಲಿ ಪರ್ಫೆಕ್ಟ್ ಆಗಿ ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿದೆ, ಎಲ್ಲೂ ಕೂಡ ಎಲೆಕ್ಟ್ರಾನ್ಸ್ಗಳು ಆಚೀಚೆ ಎಳಿತಾ ಇಲ್ಲ. ಸೊ ದೇ ಆರ್ ಐಡಿಯಲ್. ಸೊ ದೇರ್ ಇಸ್ ನೋ ಪಾಸಿಟಿವ್ ಚಾರ್ಜ್, ದೇರ್ ಇಸ್ ನೋ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಬರೋದು ಎ ಮತ್ತು ಸಿ ನಲ್ಲಿ ಮಾತ್ರ, ಎ ಮತ್ತು ಸಿ ನಲ್ಲಿ ಮಾತ್ರ ಬರುತ್ತೆ. ಹಾಗಾಗಿ ಬಿಟ್ವೀನ್ ಎ ಅಂಡ್ ಸಿ, ಎ ಇಸ್ ದ ರೈಟ್ ಆನ್ಸರ್ ಡ್ಯೂ ಟು ಎಲೆಕ್ಟ್ರಾನ್ ನೆಗೆಟಿವಿಟಿ ಆಫ್ ಕ್ಲೋರಿನ್. ಕ್ಲೋರಿನಿನ ಎಲೆಕ್ಟ್ರೋನೆಗೆಟಿವಿಟಿ ಫ್ಯಾಕ್ಟರ್ ಕನ್ಸಿಡರ್ ಮಾಡಿದ್ರೆ, ಕ್ಲೋರಿನ್ ಬ್ರೋಮಿನ್ ಎಲೆಕ್ಟ್ರೋನೆಗೆಟಿವಿಟಿ ಫ್ಯಾಕ್ಟರ್ ಕನ್ಸಿಡರ್ ಮಾಡಿದ್ರೆ ಕ್ಲೋರಿನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಹೆನ್ಸ್ ಯು ಕ್ಯಾನ್ ಸಿ ದ ಪಾಸಿಟಿವ್ ಚಾರ್ಜ್ ಓವರ್ ದೇರ್. Question ಓದಿ. Ionic species are stabilized by the dispersal of charge. Which of the following carboxylate ion is most stable? ಕಾರ್ಬಾಕ್ಸಿಲೇಟ್ ಅಯಾನ್ನಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ನ ಸ್ಟೆಬಿಲಿಟಿ ಡಿಸೈಡ್ ಮಾಡೋದು ಕಾರ್ಬಾಕ್ಸಿಲೇಟ್ ಅಯಾನಿನ ರೆಸೊನೆನ್ಸ್ ಸ್ಟ್ರಕ್ಚರ್. ಈ ರೆಸೊನೆನ್ಸ್ ಸ್ಟ್ರಕ್ಚರ್ ಏನಿದೆ, ಇಫ್ ಇಟ್ ಹ್ಯಾಸ್ ಟು ಬಿ ಮೋರ್ ಸ್ಟೇಬಲ್, ಆ ರೆಸೊನೆನ್ಸ್ ಸ್ಟ್ರಕ್ಚರ್ಗಳು ಮೋರ್ ಸ್ಟೇಬಲ್ ಆಗಿರಬೇಕು ಅಂದರೆ ಈ ಕಾರ್ಬನ್ COO ಬಾಂಡಿಗೆ ಅಟ್ಯಾಚ್ಡ್ ಆಗಿರೋ ಗ್ರೂಪ್ ಇದು ನೇಚರ್ನ ಒಂದ್ಸಲ ಥಿಂಕ್ ಮಾಡಿ. ಇಟ್ ಶುಡ್ ಹ್ಯಾವ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ನೋಡಿ ಇಲ್ಲಿ ಈ ಕಾರ್ಬನ್ಗೆ 2 ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ, ಅಂದರೆ ಆಪ್ಷನ್ ಡಿ ಇಸ್ ದ ಆನ್ಸರ್. ಬಿಕಾಸ್ ಇಲ್ಲಿ CH3 ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಪ್ಲಸ್ ಐ ಗ್ರೂಪ್ ಇದು, ರೈಟ್. ಇಲ್ಲಿ ಫ್ಲೂರಿನ್ ಇದೆ, ಬೆಟರ್ ದ್ಯಾನ್ ಆಪ್ಷನ್ ಬಿ. ಇಲ್ಲಿ ಕ್ಲೋರಿನ್ ಇದೆ. ಒಂದು ಕ್ಲೋರಿನಿಗಿಂತ ಒಂದು ಫ್ಲೂರಿನ್ ವಿಲ್ ಡಿಕ್ರೀಸ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ಅರೌಂಡ್ ದಿಸ್ ಕಾರ್ಬನ್. ಕಾರ್ಬನ್ನ ಈಚೆ ಭಾಗದಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಇದ್ದಾಗ ಈ ಎಲೆಕ್ಟ್ರಾನ್ಸ್ಗಳು ಹ್ಯಾಪಿಯಾಗಿ ಮೂವ್ ಆಗುತ್ತೆ. ಕರೆಕ್ಟಾ? ಇಲ್ಲಿ ನೋಡಿ COO ಮೈನಸ್, ಇಲ್ಲಿ ಕಂಪ್ಲೀಟ್ ಆಗಿ ಎಲೆಕ್ಟ್ರಾನ್ಸ್ಗಳು ಈ ಡೈರೆಕ್ಷನ್ ಇದೆ. ಬಿಕಾಸ್ ಫ್ಲೂರಿನ್ ಇಸ್ ವೆರಿ ಹೈಲಿ ಎಲೆಕ್ಟ್ರೋನೆಗೆಟಿವ್. ಅವನು ತನ್ನ ಎಲೆಕ್ಟ್ರಾನ್ಸ್ನ ತನ್ನ ಕಡೆಗೆ ಹೇಳ್ಕೊಳ್ಬೇಕಾದ್ರೆ ಕಾರ್ಬನ್ ಮತ್ತು ಕಾರ್ಬನ್ ಅವ್ರ ಎಲೆಕ್ಟ್ರಾನ್ಸ್ನ ಈಚೆ ಎಳಿತಾರೆ. ಸೊ ಈ ಜಾಗದಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಅಂತ ಹೇಳೋದು ತುಂಬ ಕಡಿಮೆ ಆಯಿತು. ಹಾಗಾಗಿ ಇಫೆಕ್ಟಿವ್ ಆಗಿ ಈ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳು ಅಂಡರ್ಗೋಸ್ ರೆಸೊನೆನ್ಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Electrophilic addition reaction proceeds in 2 steps. The first step involves the addition of an electrophile. ಈ ರಿಯಾಕ್ಷನ್ ಕೊಟ್ಟಿದ್ದಾರೆ ಅವರು. ಫಸ್ಟ್ ಸ್ಟೆಪ್ನಲ್ಲಿ ನಾವು ಎಲೆಕ್ಟ್ರೋಫೈಲ್ ಅಂದರೆ ಎಲೆಕ್ಟ್ರಾನ್ ಪೂವರ್ ಸ್ಪೀಷೀಸ್ H+ ಆ್ಯಡ್ ಆಗಬೇಕು. ನೇಮ್ ದ ಟೈಪ್ ಆಫ್ ಇಂಟರ್ಮೀಡಿಯೇಟ್ ಫಾರ್ಮ್ಡ್ ಇನ್ ದ ಫಸ್ಟ್ ಸ್ಟೆಪ್ ಆಫ್ ದ ಫಾಲೋವಿಂಗ್ ಎಡಿಷನ್ ರಿಯಾಕ್ಷನ್. CH3 CH ಡಬಲ್ ಬಾಂಡ್ CH2 ಇದೆ. I can break this double bond in 2 ways. One, I can shift like this. ಆಯ್ತಾ? H+ ಅನ್ನ ಇದು ಆಕ್ಸೆಪ್ಟ್ ಮಾಡಬೇಕಾದ್ರೆ ಈ ಡಬಲ್ ಬಾಂಡ್ 2 ರೀತಿಯಲ್ಲಿ ಶಿಫ್ಟ್ ಆಗುತ್ತೆ. CH3 CH ಸಿಂಗಲ್ ಬಾಂಡ್ ಅನ್ನು ಹಾಕೊಂಡೆ, CH2 ಮೈನಸ್, ಇಲ್ಲಿಗೆ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಮಾಡ್ತೀನಿ. ನಾವು H+ ವಿಲ್ ಕಮ್ ಅಂಡ್ ಅಟ್ಯಾಕ್ ಆನ್ ದ ಫಸ್ಟ್ ಕಾರ್ಬನ್. ಸೆಕೆಂಡ್ ಕಾರ್ಬನ್ ನಲ್ಲಿ ನಮಗೆ ಪಾಸಿಟಿವ್ ಚಾರ್ಜ್ ಇದೆ. ಅಥವಾ ಐ ಕ್ಯಾನ್ ಶಿಫ್ಟ್ ದಿಸ್ ದಿ ಅದರ್ ಸೈಡ್. ಸೇ ದಟ್ ಇವಾಗ ನಾನು ಏನಾದರೂ ಡಬಲ್ ಬಾಂಡ್ ಅನ್ನ ಈಚೆಗೆ ಶಿಫ್ಟ್ ಮಾಡಿದೆ ಅನ್ಕೊಳ್ಳಿ, ಅವಾಗ ಏನಾಯ್ತು, ಇಲ್ಲಿಗೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಸಿಂಗಲ್ ಬಾಂಡ್ ಆಗುತ್ತೆ, CH2 ಪಾಸಿಟಿವ್ ಚಾರ್ಜ್ ಹೋಗುತ್ತೆ. ಈಗ H+ ಇಲ್ಲಿಗೆ ಬಂದು ಅಟ್ಯಾಕ್ ಆಗ್ತಾನೆ, ಎಲ್ಲಿ ನೆಗೆಟಿವ್ ಇದೆ ಅಲ್ಲಿ H+ ಬಂದು ಅಟ್ಯಾಕ್ ಆಗ್ತಾನೆ. ಬಟ್ H+ ಈಗ 2 ಆಪ್ಷನ್ ಇದೆ. ಹಿ ಕ್ಯಾನ್ ಗೋ ಹಿಯರ್ ಆರ್ ಹಿಯರ್. ಎಲ್ಲಿ ಹೋಗ್ಲಿಕ್ಕೆ ಪ್ರಿಫರ್ ಮಾಡ್ತಾನೆ? ಸ್ಟೇಬಲ್ ಯಾರು ಅವ್ರ ಕಡೆಗೆ. ನೀವು ಕೂಡ ಅಷ್ಟೇ ಸ್ಟೇಬಲ್ ಆಗಿರೋ ಫ್ರೆಂಡ್ಸ್ ಹತ್ರ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ನೋಡ್ತೀರಾ ಅಲ್ವಾ? H+ ಕೂಡ ಸ್ಟೇಬಲ್ ಆಗಿರೋ ಕಂಪೌಂಡ್ ಹತ್ರ ಆ್ಯಡ್ ಆಗ್ಲಿಕ್ಕೆ ನೋಡ್ತಾನೆ. ದಿಸ್ ಕಂಪೌಂಡ್ ಇಸ್ ಮೋರ್ ಸ್ಟೇಬಲ್ ಬಿಕಾಸ್ ಈ ಕಾರ್ಬೋಕ್ಯಾಟಯೋನ್ ಏನಿದೆ ಈ ಕೆಳಗಡೆ ನಂಬರ್ ಹಾಕಿದ್ರೆ ಅವಾಯ್ಡ್ ಮಾಡಿ, ಇಟ್ ಲೀಡ್ಸ್ ಟು ಲಾಟ್ ಆಫ್ ಕನ್ಫ್ಯೂಷನ್. This is carbon number 1, this is carbon number 2, this is carbon number 3. This is called a secondary carbocation. Secondary carbocation is more stable. What is secondary carbocation? Carbon having positive charge has 2 other carbon bonds. We call such compound as, such ion as secondary carbocation. ಇದು primary carbocation. ಯಾಕೆ ಇದು primary carbocation? ಇದನ್ನು ಬಿಟ್ಬಿಡಿ, ಇಲ್ಲಿಗೆ H+ ಬಂದು ಆ್ಯಡ್ ಆಗುತ್ತೆ, ಈ ಚಾರ್ಜ್ ಎಲ್ಲ ಹೊರಟೋಗ್ಬಿಡುತ್ತೆ. ಬಟ್ ಇಲ್ಲಿ ಕಾರ್ಬೋಕ್ಯಾಟಯೋನ್ ಅಂದರೆ ಕಾರ್ಬನ್ ಬೇರಿಂಗ್ ಪಾಸಿಟಿವ್ ಚಾರ್ಜ್ ಹ್ಯಾಸ್ ಓನ್ಲಿ 1 ಕಾರ್ಬನ್ ಬಾಂಡ್. ಸೊ ಇದು ಏನಾಯಿತು? ಪ್ರೈಮರಿ ಕಾರ್ಬೋಕ್ಯಾಟಯೋನ್ ಆಯಿತು. ಸಿನ್ಸ್ ಇಟ್ ಇಸ್ ಅ ಪ್ರೈಮರಿ ಕಾರ್ಬೋಕ್ಯಾಟಯೋನ್, ಲೆಸ್ ಸ್ಟೇಬಲ್. ಸೆಕೆಂಡರಿ ಕಾರ್ಬೋಕ್ಯಾಟಯೋನ್ ಇಸ್ ಮೋರ್ ಸ್ಟೇಬಲ್ ಬಿಕಾಸ್ ಆಫ್ hyperconjugation effect, inductive effect,
ಕರೆಕ್ಟ್. ಹಾಗಾಗಿ ರೈಟ್ ಆನ್ಸರ್ ವಿಲ್ ಬಿ ಸೆಕೆಂಡರಿ ಕಾರ್ಬೋಕ್ಯಾಟಯಾನ್. Covalent bond can undergo fission in two different ways. Correct representation involving heterolytic fission of CH3Br. ಏನು ಮಕ್ಕಳೇ heterolytic ಅಂತ ಹೇಳಿದ್ರೆ ಅಲ್ಲಿರುವ ಬಾಂಡ್ ಎಲೆಕ್ಟ್ರಾನ್ಸ್ನ ಕಂಪ್ಲೀಟ್ ಆಗಿ ಒಂದು ಆಟಮ್ಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ಬಿ ಆರ್ ಮತ್ತು ಕಾರ್ಬನ್ನಲ್ಲಿ ಬಿ ಆರಿಗೆ ಕಂಪ್ಲೀಟ್ ಆಗಿ ಎಲೆಕ್ಟ್ರಾನ್ಸನ್ನು ಟ್ರಾನ್ಸ್ಫರ್ ಮಾಡ್ತೀರಾ. ಯಾಕೆ ಅಂದರೆ ಕಾರ್ಬನ್ ಇಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ಕಂಪೇರ್ ಟು ಬ್ರೋಮಿನ್. ಅವಾಗ ನಿಮ್ಗೆ ಏನು ಸಿಗುತ್ತೆ? ಕಾರ್ಬೋಕ್ಯಾಟಯಾನ್, ಮಿಥೈಲ್ ಕಾರ್ಬೋಕ್ಯಾಟಯಾನ್ ಸಿಗುತ್ತೆ ಪ್ಲಸ್ ಬಿ ಆರ್ ನೆಗೆಟಿವ್. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್? ಇದು ಹೋಮೋಲಿಟಿಕ್ ಫಿಷನ್, ಈಕ್ವಲ್ ಆಗಿ ಡಿವೈಡ್ ಮಾಡ್ತೀರಾ ಅಂದರೆ ಆಬ್ವಿಯಸ್ಲಿ ಇದಲ್ಲ. ಸೊ ಯು ಕೆನಾಟ್ ಶಿಫ್ಟ್ ಟು ದಿಸ್ ಬಿಕಾಸ್ ಕಾರ್ಬನ್ ಇಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್. ಯು ಕ್ಯಾನ್ ಶಿಫ್ಟ್ ಟು ದಿಸ್ ಬಿ ಆರ್. ಬಿ ಆರಿಗೆ ಶಿಫ್ಟ್ ಮಾಡಿದ್ರೆ ಬಿ ಆರಿಗೆ ನೆಗೆಟಿವ್ ಚಾರ್ಜ್ ಬರಬೇಕು, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಹಾಗಾಗಿ ಇದು ಕೂಡ ಅಲ್ಲ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. The addition of HCl to an alkene proceeds in two steps. The first step is the attack of H plus ion to CC bond. To CC bond, which it can be shown as. First step nalli H plus a carbon double bond ಗೆ ಬಂದು ಅಟ್ಯಾಕ್ ಆಗುತ್ತೆ ಅಲ್ವಾ, ಅದನ್ನ ಹೇಗೆ ತೋರಿಸ್ತೀರಾ ಅಂತ ಹೇಳಿ. ಆಲ್ಕೀನ್ ಇದೆ, ಲೆಟ್ ಮಿ ಕನ್ಸಿಡರ್ ಪ್ರೋಪೀನ್ ಓನ್ಲಿ. ಈಗ ಪ್ರೋಪೀನಿಗೆ ನೀವು HCl ಅನ್ನು ಆ್ಯಡ್ ಮಾಡಬೇಕು. Apply the Markovnikov's rule. That is the simplest short trick you can do here. Markovnikov's rule ಏನು ಹೇಳುತ್ತೆ? Negative charge of the adding atom will go and add to the carbon which contains lesser number of hydrogen. ಅಂದರೆ ನೀವು ನೆಗೆಟಿವ್ ಚಾರ್ಜನ್ನು ಇದಕ್ಕೆ ಆ್ಯಡ್ ಮಾಡ್ತೀರಾ ಅನ್ಕೊಳ್ಳಿ, ಅಥವಾ ಪೈ ಬಾಂಡನ್ನು ಫಸ್ಟ್ ಕಾರ್ಬನಿಗೆ, ನೆಗೆಟಿವ್ ಚಾರ್ಜನ್ನು ಈ ಕಾರ್ಬನಿಗೆ ಶಿಫ್ಟ್ ಮಾಡಬೇಕಾದ್ರೆ ಪೈ ಬಾಂಡನ್ನು ಫಸ್ಟ್ ಕಾರ್ಬನಿಗೆ ಶಿಫ್ಟ್ ಮಾಡ್ತೀರಾ, ಸರಿನಾ? ಇಲ್ಲಿ ಈ ಕಾರ್ಬನ್ ಏನು ಮಾಡ್ತಾನೆ? H ಪ್ಲಸ್ ಅನ್ನು ಮತ್ತೆ ವಾಪಸ್ ಹೋಗಿ ತಗೊಳ್ತಾನೆ. ಅಂದರೆ ಇಲ್ಲಿ ಪೈ ಬಾಂಡ್ ಇದೆಯಲ್ಲ, ಪೈ ಬಾಂಡ್ ವಿಲ್ ಗೋ ಅಂಡ್ ಅಟ್ಯಾಕ್ ದ ಹೈಡ್ರೋಜನ್. ಅರ್ಥ ಆಯ್ತಾ? HCl ನ ಆ್ಯಡ್ ಮಾಡಬೇಕು ಅಂದರೆ ಅಕಾರ್ಡಿಂಗ್ ಟು ಯಾವ ರೂಲ್ ಅದು? Markovnikov's rule. Negative part will go and add to the carbon which contains lesser number of hydrogen. ಅಲ್ಲಿರುವ ಪೈ ಎಲೆಕ್ಟ್ರಾನ್ ವಿಲ್ ಗೋ ಅಂಡ್ ಆ್ಯಡ್ ಟು ದ ಹೈಡ್ರೋಜನ್. ಇಲ್ಲಿ ಹೈಡ್ರೋಜನ್ಗೆ ಪಾಸಿಟಿವ್ ಚಾರ್ಜ್ ಇದೆ, ಇದು ರಿಚ್ ಇನ್ ಎಲೆಕ್ಟ್ರಾನ್. ರಿಚ್ ಇನ್ ಎಲೆಕ್ಟ್ರಾನ್ ವಿಲ್ ಅಟ್ಯಾಕ್ ದ ಪುವರ್ ಎಲೆಕ್ಟ್ರಾನ್ ಸ್ಪೀಷೀಸ್. Cl minus is rich in electron. Rich in electron will attack the electron poor species. So which option is correct here? Such a easy question. Poor cannot attack the rich. Rich can attack the poor here. Electron rich can attack the electron poor, even in human life also. Halva? Which of the following compounds contain all the carbon atoms in the same hybridization state? Triple bond idre sp 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 sp. Illi single bond ide sp3 sp sp sp3. Then we have your sp2 sp sp2. ಇಲ್ಲಿ more than one answer correct ಇರೋ ಆಪ್ಷನ್ ಕ್ವೆಶ್ಚನ್ ಇದು. ಇಲ್ಲಿ sp2 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 ಬಿಕಾಸ್ ಇಲ್ಲಿ ಎಲ್ಲವುಗಳು ಕೂಡ ಡಬಲ್ ಬಾಂಡ್ನಲ್ಲಿ ಪಾರ್ಟಿಸಿಪೇಟ್ ಆಗಿದೆ, ಇಲ್ಲಿ ಎಲ್ಲವುಗಳು ಕೂಡ ಟ್ರಿಪಲ್ ಬಾಂಡ್ನಲ್ಲಿ ಪಾರ್ಟಿಸಿಪೇಟ್ ಆಗಿದೆ ಅಲ್ವಾ. ಇವುಗಳ ನಡುವೆ ಸಿಂಗಲ್ ಬಾಂಡ್ ಇರ್ಬೋದು, ಬಟ್ ದಿಸ್ ಹ್ಯಾಸ್ ಟ್ರಿಪಲ್ ಬಾಂಡ್ ಹಿಯರ್, ದಿಸ್ ಹ್ಯಾಸ್ ಟ್ರಿಪಲ್ ಬಾಂಡ್ ಹಿಯರ್. ಹಾಗಾಗಿ ಆಪ್ಷನ್ ಎ ಕೂಡ ಕರೆಕ್ಟ್, ಆಪ್ಷನ್ ಡಿ ಕೂಡ ಕರೆಕ್ಟ್. ದೇರ್ ಆರ್ ಟೂ ಆನ್ಸರ್ಸ್ ಕರೆಕ್ಟ್, ಎ ಆ್ಯಂಡ್ ಆಪ್ಷನ್ ಡಿ. Electrophiles are electron seeking species. ಅಂದರೆ ಎಲೆಕ್ಟ್ರಾನ್ ಪೂರ್ ಅವರು ಎಲೆಕ್ಟ್ರಾನ್ ಅನ್ನು ನೋಡ್ತಾ ಇರ್ತಾರೆ. They love electrons. Which of the following groups contain only electrophiles? ಯಾವ ಗ್ರೂಪ್ ನಲ್ಲಿ ಕೊಟ್ಟಿರುವ ಎಲ್ಲಾ ಸ್ಪೀಷೀಸ್ಗಳು ಕೂಡ ಎಲೆಕ್ಟ್ರೋಫೈಲ್? Go for option 1. ಇಲ್ಲಿ BF3 is a electrophile. We agree that BF3 is electrophile. ಯಾಕೆ ಅಂದ್ರೆ ಬೋರಾನ್ ಟ್ರೈಫ್ಲೂರೈಡ್ ಏನಿದೆ ಅಲ್ವಾ, ಇದಕ್ಕೆ ಸುತ್ತ ಇವಾಗ ಸದ್ಯಕ್ಕೆ 3 ಬಾಂಡ್ ಇದೆ, ಅಂದರೆ 6 ಎಲೆಕ್ಟ್ರಾನ್ಸ್ ಇದೆ. ಇದಕ್ಕೆ 8 ಎಲೆಕ್ಟ್ರಾನ್ಸ್ ಆಗಬೇಕು, ಆಕ್ಟೇಟ್ ಆಗಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಟ್ರೈ ಟು, ಅದಕ್ಕೆ ಆಕ್ಟೇಟ್ ಆಗಬೇಕು ಅಂದರೆ ಇಟ್ ವಿಲ್ ಟ್ರೈ ಟು ಆಕ್ಸೆಪ್ಟ್ ಎ ಪೇರ್ ಆಫ್ ಎಲೆಕ್ಟ್ರಾನ್. ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಅದು ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇದೆ. ಅಂದರೆ ಇಟ್ ವಿಲ್ ಬಿಹೇವ್ ಲೈಕ್ ಅ ಲಿವಿಸ್
ಆಸಿಡ್. ಲಿವಿಸ್ ಆಸಿಡ್ ತರ ಬಿಹೇವ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಯಾರು? BF3. ಸೊ ಇದರಲ್ಲಿ BF3 is an electrophile. ಮಿಕ್ಕಿದ್ದ ಎರಡು ಕೂಡ ನ್ಯೂಕ್ಲಿಯೋಫೈಲ್ because they are having lone pair of electrons to donate. Nucleophiles are good at electron donation. AlCl3, SO3, NO2 plus. Here all are electrophiles. Even SO3 ನಲ್ಲಿ ಸಲ್ಫರ್ ಸುತ್ತ ಇವಾಗ ಸಲ್ಫರಿಗೆ ಆ ರೆಸೊನೆನ್ಸ್ ಸ್ಟ್ರಕ್ಚರ್ ನಿಂದಾಗಿ ಸಲ್ಫರ್ ವಿಲ್ ಫೇಸ್ ದ ಎಲೆಕ್ಟ್ರಾನ್ ಡೆಫಿಷಿಯನ್ಸಿ. ಹಾಗಾಗಿ ಅಲ್ಲಿ ಸಲ್ಫರ್ ಈಸ್ ಎಲೆಕ್ಟ್ರೋಫೈಲ್. NO2 ಪ್ಲಸ್ ನಲ್ಲಿ the structure of NO2 plus. ನೈಟ್ರೋಜನ್ಗೆ ಸುತ್ತ ನೈಟ್ರೋಜನ್ಗೆ ಯಾವಾಗಲೂ ಕೂಡ ವ್ಯಾಲೆನ್ಸಿ ಎಲೆಕ್ಟ್ರಾನ್ ಎಷ್ಟು? ಒಟ್ಟು ಎಲೆಕ್ಟ್ರಾನ್ 7. ವ್ಯಾಲೆನ್ಸಿ ಎಲೆಕ್ಟ್ರಾನ್ ಬಂದು 2s2 2p3. ಹೌದಾ? 2s2 ಎಲೆಕ್ಟ್ರಾನ್ಸ್ ನಾನು ಹೀಗೆ ಬರ್ಕೊಳ್ತೇನೆ. 2p3 ಎಲೆಕ್ಟ್ರಾನ್ಸ್ ಅನ್ನ ಐ ವುಡ್ ರೈಟ್ ಲೈಕ್ ದಿಸ್ 1 2 3. ಇಲ್ಲಿ 1 electron ಅನ್ನ ನೈಟ್ರೋಜನ್ ಹ್ಯಾಸ್ ಕೆಪ್ಟ್ ಹಿಯರ್. 1 more electron is with another oxygen. ಈ ಎರಡು ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ನೈಟ್ರೋಜನ್ ಆಕ್ಸಿಜನ್ಗೆ ಡೊನೇಟ್ ಮಾಡೋದ್ರಿಂದ ಯು ಕ್ಯಾನ್ ಸಿ ಅ ಕೋಆರ್ಡಿನೇಟ್ ಬಾಂಡ್. ಆದರೆ ಒಂದು ಎಲೆಕ್ಟ್ರಾನ್ ಇದು ಮಾತ್ರ ಮಿಸ್ಸಿಂಗ್ ಇದೆ. ಇದು ಮಿಸ್ಸಿಂಗ್ ಆಗಿರೋದ್ರಿಂದ NO2 ಪ್ಲಸ್ ನಲ್ಲಿ ನೈಟ್ರೋಜನ್ ಇಸ್ ಅನ್ ಎಲೆಕ್ಟ್ರೋಫೈಲ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಎಸ್, ಇದು ಹೋಲ್ ಸೆಟ್ ಇಸ್ ಅನ್ ಎಲೆಕ್ಟ್ರೋಫೈಲ್. ದೆನ್ ಹಿಯರ್ ಆಲ್ಸೋ ವಿ ಹ್ಯಾವ್ ಎಲೆಕ್ಟ್ರೋಫೈಲ್. ಸೊ ಇಲ್ಲೂ ಕೂಡ ನಾವು ಎಲೆಕ್ಟ್ರೋಫೈಲ್ಸ್ ನ ನೋಡ್ತೀವಿ ಬಿಕಾಸ್ ಇಲ್ಲಿ ಕಾರ್ಬೋನಿಲ್ ಗ್ರೂಪ್ ಇಸ್ ಎಲೆಕ್ಟ್ರಾನ್ ಪೂರ್ ಸ್ಪೀಷಿಯಸ್. CH3 is electron poor, NO2 plus is electron poor. But whereas in option 4th, C2H5 minus is rich in electron. C2H5 plus CH3 plus. Make the option as CH3 plus C2H5 plus. ಇಲ್ಲಿ C2H5 minus is an nucleophile, right? Electron rich species ಆಗಿರೋದ್ರಿಂದ right answer is option 3. Option 3 ಮಾತ್ರ ಅಲ್ಲ, option 2 and option 3. Because ಇಲ್ಲಿ more than one answer correct questions ಇದೆ. Hyperconjugation involves delocalization of. Hyperconjugation ಅಲ್ಲಿ ಎಂತ delocalizations ನೋಡ್ತೀರಾ? Hyperconjugation effect ಅನ್ನು ನಾನು ಎಕ್ಸಾಂಪಲ್ ಸಮೇತ ಹೇಳ್ಕೊಟ್ಟಿದ್ದೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ ಇಲ್ಲಿ. If this is positive charge, hyperconjugation ಅಲ್ಲಿ alpha hydrogens. What is alpha hydrogen? Positively charged carbon atom ಪಕ್ಕದಲ್ಲಿರುವಂತ carbon. Sulfur carbon ಅಂತ ಹೇಳಿದ್ರೆ these are alpha hydrogens. More the alpha hydrogen, more stable will be that structure. ಇಲ್ಲಿ alpha bond ಏನಿದೆ ಅಲ್ವಾ, that will come and form a pi bond. So ಇಲ್ಲಿ literally there is no bond now and this hydrogen gets positive. ಈ bond ಹಾಗೆ ಇರುತ್ತೆ and you can find here double bond CH2. So electrons of carbon hydrogen sigma bond of an alkyl group directly attached to an atom of unsaturated system. Hyperconjugation involves delocalization of ಏನು ಅಂತ ಹೇಳಿ. Electrons of carbon hydrogen sigma bond of an alkyl group directly attached to an unsaturated system. Electrons of carbon hydrogen sigma bond. Electrons of carbon hydrogen sigma bond of an alkyl group directly attached to positively charged carbon atom. Pi electrons of carbon-carbon bond, lone pair of electrons. Hyperconjugation involves delocalization of pi electrons of carbon-carbon bond. Allah. Hyperconjugation involves delocalization of lone pair. Allah. Hyperconjugation na illi nodboda anta heli. Nodi illi CH unsaturated system ಗೆ ಅಟ್ಯಾಚ್ಡ್ ಆಗಿದೆ ಅನ್ಕೊಳ್ಳಿ. ಓಕೆ, CH2CH. Hyperconjugation involves delocalization of electrons of carbon hydrogen sigma bond of an alkyl. Carbon hydrogen sigma bond of an alkyl
ಡೈರೆಕ್ಟ್ಲಿ ಅಟ್ಯಾಚ್ ಟು ಅನ್ ಅನ್ಸ್ಯಾಚುರೇಟೆಡ್ ಸಿಸ್ಟಮ್. ಎಸ್, ಬಿಕಾಸ್ ಇದನ್ನ ನೀವು ಈಚೆಗೆ ಶಿಫ್ಟ್ ಮಾಡಿದ್ರೆ ಇದಕ್ಕೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಆವಾಗ ಕಾರ್ಬನ್ ಹೈಡ್ರೋಜನಿನ ಡಿಲೋಕಲೈಸೇಷನ್ ಇಲ್ಲಿಗೆ ಪಾಸಿಬಲ್ ಇದೆ, ಬಿಕಾಸ್ ಇಲ್ಲಿ ಕಾರ್ಬನ್ ಪಾಸಿಟಿವ್ ಚಾರ್ಜ್ ಆಗುತ್ತೆ. ಕರೆಕ್ಟಾ? ಎಲೆಕ್ಟ್ರಾನ್ಸ್ ಆಫ್ ಕಾರ್ಬನ್ ಹೈಡ್ರೋಜನ್ ಸಿಗ್ಮಾ ಬಾಂಡ್ ಆಫ್ ಎನ್ ಆಲ್ಕೈಲ್ ಗ್ರೂಪ್, ಇದು ನಾನು ಇವಾಗ ಹೇಳ್ಕೊಟ್ಟಿರೋದು. ಅದು ಅನ್ಸ್ಯಾಚುರೇಟೆಡ್ ಪಕ್ಕದಲ್ಲಿದ್ರೂ ಕೂಡ ನಡೆಯುತ್ತೆ, ಬಿಕಾಸ್ ಅನ್ಸ್ಯಾಚುರೇಟೆಡ್ ಸಿಸ್ಟಮ್ನಲ್ಲಿ ಡಬಲ್ ಬಾಂಡ್ ಇರುತ್ತೆ ಅನ್ಕೊಳ್ಳಿ. ಡಬಲ್ ಬಾಂಡ್ ಶಿಫ್ಟ್ ಮಾಡಿದ್ರೆ ಈ ಕಾರ್ಬನ್ಗೆ ಏನು ಸಿಗುತ್ತೆ? ಪಾಸಿಟಿವ್ ಚಾರ್ಜ್ ಸಿಗುತ್ತೆ. ಸರಿನಾ? ಹಾಗಾಗಿ ಆಪ್ಷನ್ ಎ ಮತ್ತೆ ಬಿ ಎರಡೂ ಕೂಡ ಕರೆಕ್ಟ್ ಆಗಿದೆ. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಸೊ ಇವಾಗ CH3 CH ಡಬಲ್ ಬಾಂಡ್ CH2 ಇದೆ ಅನ್ಕೊಳ್ಳಿ. ಇದನ್ನ ಶಿಫ್ಟ್ ಮಾಡ್ತೀರಾ ಅಂದ್ರೆ ಇದಕ್ಕೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಇದಕ್ಕೆ ಪಾಸಿಟಿವ್ ಚಾರ್ಜ್ ಬಂದ್ರೆ ಮಿಥೈಲ್ ಗ್ರೂಪ್ ವಿಲ್ ಶೋ ದ ಹೈಪರ್ ಕಾಂಜುಗೇಷನ್. ಶಿಫ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ಆಸ್ ಯೂಶುವಲ್. ಬಟ್ ಎನಿ ಚಾನ್ಸಸ್, ಎನಿ ಕೊಟ್ಟಿರುವ ಯಾವುದೇ ಮೂಮೆಂಟ್ನಲ್ಲೂ ಈ ಶಿಫ್ಟಿಂಗ್ ಪಾಸಿಬಲ್ ಇದೆಯಾ? ಇದೆ. ಇದು ಇಲ್ಲಿಗೆ ಹೋದ್ರೆ ಈ ಮಿಥೈಲ್ ಗ್ರೂಪ್ಸ್ಗಳು ಇಲ್ಲಿ ಪ್ರೊಡ್ಯೂಸ್ ಆಗುವ ಕಾರ್ಬೋಕ್ಯಾಟಯೋನ್ ಅನ್ನ ಹೆಲ್ಪ್ ಮಾಡುತ್ತೆ. ಬಟ್ ಸದ್ಯಕ್ಕೆ ಅದು ಕಾರ್ಬೋಕ್ಯಾಟಯೋನ್ ಸ್ಟೇಟ್ನಲ್ಲಿ ಇಲ್ಲ, ಸದ್ಯಕ್ಕೆ ಅದು ಅನ್ಸ್ಯಾಚುರೇಟೆಡ್ ಸ್ಟೇಟ್ನಲ್ಲಿ ಇದೆ. ನಡೆಯುತ್ತೆ, ಯಾವುದೇ ಸ್ಟೇಟ್ನಲ್ಲೂ ಕೂಡ ಅದು ಇದು ಹೆಲ್ಪ್ ಮಾಡಕ್ಕೆ ರೆಡಿ ಇದೆ. ಹಾಗಾಗಿ ಆಪ್ಷನ್ ಎ ಇಸ್ ಕರೆಕ್ಟ್. ಆಪ್ಷನ್ ಬಿ ಯಾಕೆ ಕರೆಕ್ಟ್ ಅಂತ ಹೇಳಿ ನಾನಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಾಯಿತು. ಮ್ಯಾಚ್ ದ ಟೈಪ್ ಆಫ್ ಮಿಕ್ಸ್ಚರ್ ಆಫ್ ಕಂಪೌಂಡ್ಸ್ ಇನ್ ಕಾಲಮ್ 1 ವಿತ್ ಕಾಲಮ್ 2 which has separation or purification techniques. Few techniques been mentioned in column 2. ಅದನ್ನ ಕಾಲಮ್ 1 ನಲ್ಲಿರುವಂಥ ಕಂಟೆಂಟ್ಗಳ ಜೊತೆಗೆ ನೀವು ಮ್ಯಾಚ್ ಮಾಡಬೇಕು. 2 solids which have different solubilities in a solvent and which do not undergo reaction when dissolved in it. ಎರಡು ಸಾಲ್ವೆಂಟಿಗೆ ಬೇರೆ ಬೇರೆ ಸಾಲ್ಯುಬಿಲಿಟಿ ಇದೆ ಕೊಟ್ಟಿರುವ. ಈಗ ನೀರು ತಗೊಳ್ಳಿ, ನೀರಲ್ಲಿ 2 solids, you can take sodium chloride and sugar, but I guess one more solids I can take. Benzoic acid, okay na? Benzoic acid and sugar. ಇದನ್ನ ಕೂಡ ನೀವು ಡಿಸಾಲ್ವ್ ಮಾಡ್ತಿರ್ತೀರ, ಯೂರಿಯಾ ಅಥವಾ ಶುಗರ್ನ ಡಿಸಾಲ್ವ್ ಮಾಡ್ತೀರಾ ಅನ್ಕೊಳ್ಳಿ. ಪ್ರತಿಯೊಂದು ಸಬ್ಸ್ಟೆನ್ಸಿಗೆ ಅದರದೇ ಆದ ಸಾಲ್ಯುಬಿಲಿಟಿ ಇರುತ್ತೆ ಕೊಟ್ಟಿರುವಂತಹ ಸಾಲ್ವೆಂಟ್. ವಾಟರ್ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ, ಸೊ ಇಟ್ ಡಿಪೆಂಡ್ಸ್ ಆನ್ ಇಟ್ ಸಾಲ್ಯುಬಿಲಿಟಿ ಅಲ್ವಾ? ಸಾಲ್ಯುಬಿಲಿಟಿ ಮೇಲೆ ಅದು ಕರಗಬೇಕಾ ಬೇಡವಾ ಅಂತ ಹೇಳೋದು ಡಿಪೆಂಡ್ ಆಗುವಂಥದ್ದು. ಸಾಲ್ಯುಬಿಲಿಟಿ ಅಗೇನ್ ಡಿಪೆಂಡ್ಸ್ ಆನ್ the bond nature between solute and solute, solvent and solvent, right? So 2 solids have different solubility in a solvent which do not undergo reaction when dissolved in it. ಆ ಎರಡು ಸಾಲ್ಟ್ಗಳು ಮತ್ತು ವಾಟರ್ಗಳು ರಿಯಾಕ್ಷನ್ ಆಗಬಾರ್ದು. ಓಕೆ, ದೇ ಜಸ್ಟ್ ಶುಡ್ ಡಿಸಾಲ್ವ್. ಆಗಿದ್ದಾಗ ವಿ ಆರ್ ಸಪ್ರೇಟಿಂಗ್ ದೆಮ್ ಬೈ ಕ್ರಿಸ್ಟಲೈಸೇಷನ್. ಸೊ ಇದು ಕ್ರಿಸ್ಟಲೈಸೇಷನ್ ಟೆಕ್ನಿಕ್. ಲಿಕ್ವಿಡ್ ದಟ್ ಡಿಕಂಪೋಸಸ್ ಆಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್. ಯಾವ ಲಿಕ್ವಿಡ್ ತನ್ನ ಬಾಯ್ಲಿಂಗ್ ಪಾಯಿಂಟ್ನಲ್ಲಿ ಡಿಕಂಪೋಸ್ ಆಗಿ ಸತ್ವಗಳನ್ನ ಕಳ್ಕೊಳ್ಳುತ್ತೋ ಅಂಥ ಲಿಕ್ವಿಡ್ಸ್ನ ನಾವೇನು ಮಾಡ್ತೀವಿ? ಬಾಯ್ಲ್ ಆಗಬೇಕು, ಬೇಗ ಬಾಯ್ಲ್ ಆಗಬೇಕು ಅಂತ ಪ್ರೆಷರ್ನ ರೆಡ್ಯೂಸ್ ಮಾಡಿ ಡಿಸ್ಟಿಲ್ ಮಾಡ್ತೀವಿ. ಸೊ ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ಡ್ ಪ್ರೆಷರ್, ಇಲ್ಲಿ ಡಿ. ಸ್ಟೀಮ್ ವೊಲಟೈಲ್ ಲಿಕ್ವಿಡ್, ಯಾವ ಲಿಕ್ವಿಡ್ ಆವಿಯ ಜೊತೆಗೆ ಈಸಿಯಾಗಿ ವೊಲಟೈಲ್ ಆಗುತ್ತೋ, ನೀರಾವಿಯ ಜೊತೆಗೆ ಈಸಿಯಾಗಿ ಆವಿ ಆಗುತ್ತೋ ಅದನ್ನು ನಾವೇನು ಮಾಡ್ತೀವಿ? ಸ್ಟೀಮ್ ಡಿಸ್ಟಿಲೇಷನ್ ಕೊಡ್ತೀವಿ. ಇದೆಲ್ಲ ಮಕ್ಕಳು ಕೂಡ ಕಂಡಿಡ್ಕೊಂಡ್ಬಿಡ್ತಾರೆ, ಬಿಕಾಸ್ ಸ್ಟೀಮ್ ಆ್ಯಂಡ್ ಸ್ಟೀಮ್. Now 2 liquids which have boiling points close to each other. ಎರಡು ಲಿಕ್ವಿಡ್, ಫಾರ್ ಎಕ್ಸಾಂಪಲ್ ಈ ಪೆಟ್ರೋಲಿಯಂ ಕಾಂಪೊನೆಂಟ್ಗಳನ್ನ ಸಪ್ರೇಟ್ ಮಾಡಬೇಕು, ಡೀಸೆಲ್, ಪೆಟ್ರೋಲ್, ಅವುಗಳನ್ನ ನೀವು ಸಪ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ದೆನ್ ವಾಟ್ ವಿಲ್ ಯು ಡೂ? 2 liquids ಇಫ್ ಯು ವಾಂಟ್ ಟು ಸಪ್ರೇಟ್, ಡಿಸ್ಟಿಲೇಷನ್ ತಗೊಳ್ಬೇಕು. ಬಟ್ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್, ಅಲ್ಲಿ ಫ್ರ್ಯಾಕ್ಷನೇಟಿಂಗ್ ಕಾಲಮ್ ಏನು ಮಾಡುತ್ತೆ? ಒಂದು ಲಿಕ್ವಿಡನ್ನು ಡಿಸ್ಟಿಲ್ ಮಾಡಲಿಕ್ಕೆ ಇನ್ನೊಂದು ಲಿಕ್ವಿಡನ್ನು ಅದೇ ಕಂಡೆನ್ಸ್ಡ್ ಫ್ಲಾಸ್ಕ್ ಒಳಗಡೆಗೆ ವಾಪಸ್ ಕಂಡೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫ್ರ್ಯಾಕ್ಷನೇಟಿಂಗ್ ಕಾಲಮ್ ಅಂತ ಹೇಳುವಂಥದ್ದು ಒಂದು ಗಾಜಿನ ಕೊಳವೆ ಥರ ಇರುತ್ತೆ. ಅಲ್ಲಿ ಸಣ್ಣ ಸಣ್ಣ ಗಾಜಿನ ಬೀಡ್ಸ್ಗಳಿರುತ್ತೆ, ಆಯಿತಾ? ಸಣ್ಣ ಸಣ್ಣ ಗಾಜಿನ ಬೀಡ್ಸ್ ಇರುತ್ತೆ. ಒಂದು ಲಿಕ್ವಿಡ್ ಈಸಿಯಾಗಿ ಪಾಸ್ ಆಗುತ್ತೆ, ಇನ್ನೊಂದು ಲಿಕ್ವಿಡ್ ಅಲ್ಲೇ ಅದು ಕಂಡೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಸೊ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಅಂತ ಹೇಳೋದು 2 liquids which have boiling point close to each other, ಅವುಗಳನ್ನ ನಾವು ಫ್ರ್ಯಾಕ್ಷನೇಟಿಂಗ್ ಕಾಲಮ್ನಲ್ಲಿ ಸಪ್ರೇಟ್ ಮಾಡ್ತೀವಿ. 2 liquids with large difference in boiling point, ಎರಡು ಲಿಕ್ವಿಡ್ಗೆ ಬಾಯ್ಲಿಂಗ್ ಪಾಯಿಂಟ್ ಡಿಫ್ರೆನ್ಸ್ ತುಂಬ ಲಾರ್ಜ್ ಇದೆ, ಆರಾಮಾಗಿ ನೀವು ಸಿಂಪಲ್ ಡಿಸ್ಟಿಲೇಷನಲ್ಲಿ ಸಪ್ರೇಟ್ ಮಾಡ್ಬೋದು. ಸಿಂಪಲ್ ಡಿಸ್ಟಿಲೇಷನ್ ಫ್ಲಾಸ್ಕ್ ತಗೊಳ್ತೀರಾ, ಎರಡು ಲಿಕ್ವಿಡನ್ನು ಬಾಯ್ಲ್ ಮಾಡ್ತೀರಾ. ಯಾವ ಲಿಕ್ವಿಡ್ ಈಸಿಯಾಗಿ ಬಾಯ್ಲ್ ಆಗುತ್ತೋ ಅದು ಫಸ್ಟ್ ಆವಿಯಾಗಿ ಆ ಒಂದು ಕಂಡೆನ್ಸೇಷನ್ ಫ್ಲಾಸ್ಕ್ ಥ್ರೂ ಸಪ್ರೇಟ್ ಆಗುತ್ತೆ. ಇನ್ನೊಂದು ಲಿಕ್ವಿಡ್ ಅದೇ ಫ್ಲಾಸ್ಕ್ ಒಳಗಡೆ ಹಾಗೆ ಇಟ್ಕೊಳ್ಳುತ್ತೆ. ಅದು ಯಾವಾಗ ಇನ್ನೂ ಒಂದು ಸ್ವಲ್ಪ ಟೈಮ್ ಆಗಿ ಅದು ಕೂಡ ಆವಿಯಾಗಿ ಆ ಕಂಡೆನ್ಸೇಷನ್ ಫ್ಲಾಸ್ಕ್ನಲ್ಲಿ ಅದು ಹೊರಗಡೆಗೆ ಬರುತ್ತೆ.
ಕಂಡೆನ್ಸೇಷನ್ ಫ್ಲಾಸ್ಕ್ ಅಂತ ಹೇಳುವಂಥದ್ದು ನೀವು ನೋಡಿರ್ತೀನಿ ಅನ್ಕೊಳ್ತೀನಿ. ಐ ವಿಲ್ ಶೋ ಯು. ಕಂಡೆನ್ಸರ್, ಕಂಡೆನ್ಸೇಷನ್ ಫ್ಲಾಸ್ಕ್, ಇದು ಸಪರೇಟಿಂಗ್ ಫನಲ್. ಇದನ್ನ ಕೂಡ ಯೂಸ್ ಮಾಡ್ತೀವಿ ಎರಡು ಲಿಕ್ವಿಡ್ ನ ಸಪರೇಟ್ ಮಾಡಬೇಕು ಅಂದ್ರೆ. See, this is called as condenser tube. ನಿಮಗೆ ಕಾಣುತ್ತೋ ಗೊತ್ತಿಲ್ಲ, ಬಟ್ ಇದು ಕಂಡೆನ್ಸರ್ ಟ್ಯೂಬ್. ಕಲರ್ ಚೇಂಜ್ ಮಾಡೋಕ್ಕಾಗಲ್ಲ ಇಲ್ಲಿ. ಇದು ಕಂಡೆನ್ಸರ್ ಟ್ಯೂಬ್. ಈ ಕಂಡೆನ್ಸರ್ ಟ್ಯೂಬ್ ಒಳಗಡೆ ನಾವು ಕೂಲ್ ಮಾಡ್ತೀವಿ ಬೈ ಕಂಟಿನ್ಯೂಸ್ ಸಪ್ಲೈಯಿಂಗ್ ವಾಟರ್ ಔಟ್ಸೈಡ್ ಟು ಇಟ್. ಓಕೆನಾ? ಸೊ ಎಸ್, ನೆಕ್ಸ್ಟ್ IUPAC ನೇಮ್. ದಿಸ್ ವಾಸ್ ಆಸ್ಕ್ಡ್ ಇನ್ 2022 ನಲ್ಲಿ ಕೇಳಿರೋ ಕ್ವೆಶನ್ ಡೈರೆಕ್ಟ್ಲಿ ಫ್ರಮ್ ಯುವರ್ NCERT ಎಕ್ಸಾಂಪ್ಲರ್. ಇದನ್ನ ಆಲ್ರೆಡಿ ಸಾಲ್ವ್ ಮಾಡಿದೀವಿ ನಾವು. ಫಸ್ಟ್ ಅಥವಾ ಸೆಕೆಂಡ್ ಕ್ವೆಶನ್ ಇದು. 4-oxopentanoic acid. ಇಲ್ಲಿ ಕೀಟೋ ಗ್ರೂಪ್ ಬರ್ತಾ ಇದೆ. We call it as oxo when it is when it has less priority. So 4-oxopentanoic acid. Fluorine has highest weightage, but ಬರಿಬೇಕಾದ್ರೆ alphabetically ಹೋಗ್ತೀರಾ. So 4-ethyl because E comes first followed by F. 1-fluoro, 2-nitrobenzene. Which of the following is not a pair of isomer? Functional isomer. ಇದು functional isomer ಅಲ್ಲ. ಇದನ್ನ ಮೆಟಾಮರ್ ಅಂತ ಹೇಳಿ ಕರಿತೀವಿ. We would call this pair as metamer because in all the options number of atoms are same. Alcohol, ether is the functional group. Illu number of all the atoms are same. NO2 group, amine is the functional group. Illi acid ಮತ್ತೆ ester ಅಂತ ಹೇಳುವಂತದ್ದು functional group ಇದೆ. ಕರೆಕ್ಟಾ? ಈ ಮೂರು ಆಪ್ಷನ್ಸ್ ಗಳು ಕೂಡ ಫಂಕ್ಷನಲ್ ಐಸೋಮರ್ಸ್ ನ ತೋರಿಸುತ್ತೆ ಬಿಕಾಸ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ಸ್. ಇಲ್ಲಿ ಇವ್ರು ಡಿಫ್ರೆಂಟ್ ಇದ್ದಾರೆ, ಇವರಿಬ್ರು ಡಿಫ್ರೆಂಟ್ ಇದ್ದಾರೆ, ಇವರಿಬ್ರು ಡಿಫ್ರೆಂಟ್ ಇದ್ದಾರೆ, ಬಟ್ ವೆನ್ ಯು ಟೇಕ್ ದೆಮ್ ದೇ ಹ್ಯಾವ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ. ವಾಟ್ ಅಬೌಟ್ ಹಿಯರ್? ಇಲ್ಲಿ ಡಿಸ್ಟ್ರಿಬ್ಯೂಷನ್ ಅಕ್ರಾಸ್ ಪಾಲಿವ್ಯಾಲೆಂಟ್ ಫಂಕ್ಷನಲ್ ಗ್ರೂಪ್ ಅಂದ್ರೆ ಆಕ್ಸಿಜನ್, ಎರಡು ವ್ಯಾಲೆನ್ಸಿ ಇರುವಂತಹ ಈ ಒಂದು ಆಕ್ಸಿಜನ್ ಫಂಕ್ಷನಲ್ ಗ್ರೂಪ್ ನಲ್ಲಿ ಇನ್ ಒನ್ ಆಫ್ ದ ಕಂಪೌಂಡ್ ಐ ಡಿಸ್ಟ್ರಿಬ್ಯೂಟ್ ಟು CH2 CH3 ಅಂತ ಹೇಳಿ. Another compound I distribute CH2 CH3 like this. Distribution ನೋಡಿ, CH2 CH3 CH2 CH3. ಇಲ್ಲಿ ಡಿಸ್ಟ್ರಿಬ್ಯೂಷನ್ ಬಂದು CH2 CH2 CH3, ಇನ್ನೊಂದು ಕಡೆ ಜಸ್ಟ್ CH3. ಅಂದ್ರೆ ಡಿಸ್ಟ್ರಿಬ್ಯೂಷನ್ ರೇಷಿಯೋ ಕಾರ್ಬನ್ 1 ವರ್ಸಸ್ ಕಾರ್ಬನ್ 3, ಬೇರೆ ಏನು ಚೇಂಜಸ್ ಇಲ್ಲ. ಇಲ್ಲಿ ಡಿಸ್ಟ್ರಿಬ್ಯೂಷನ್ ರೇಷಿಯೋ ಏನು? ಈಚೆ 2, ಈಚ್ ಕಡೆ 2. ಅಂದ್ರೆ compounds having same molecular formula, same functional group ಕೂಡ ಸೇಮ್ ಇದೆ. ಡಿಸ್ಟ್ರಿಬ್ಯೂಷನ್ ಆಫ್ alkyl groups ಮಾತ್ರ across the functional group ಇನ ಆಚೆ ಈಚೆ alkyl group ಅಂದ್ರೆ ಕಾರ್ಬನ್ ಗ್ರೂಪ್ಗಳನ್ನ ಡಿಸ್ಟ್ರಿಬ್ಯೂಟ್ ಏನ್ ಮಾಡ್ತೀವಿ ಅಲ್ಲಿ ವೇರಿಯೇಷನ್ಸ್ ಬಂದಾಗ ಅವರನ್ನ ನಾವು ಏನು ಅಂತ ಹೇಳಿ ಕರಿತೀವಿ? ಮೆಟಾಮೆರಿಸಮ್. we call them as metamers and the phenomenon is called as metamerism. Which has lowest boiling point? ಕೊಟ್ಟಿರುವ ಎಲ್ಲ ಆಪ್ಷನ್ ಅಲ್ಲಿ ether has lowest boiling point because it doesn't make hydrogen, it doesn't form hydrogen bond. Resonance effect is not observed in. Resonance effect observe ಮಾಡಬೇಕು ಅಂದ್ರೆ ಆಲ್ಟರ್ನೇಟಿವ್ ಡಬಲ್ ಸಿಂಗಲ್ ಡಬಲ್ ಇರಬೇಕು, ಅಥವಾ ಡಬಲ್ ಸಿಂಗಲ್ ಲೋನ್ ಪೇರ್ ಇರಬೇಕು, ಅಥವಾ ಡಬಲ್ ಬಾಂಡ್ ಅಂಡ್ ಲೋನ್ ಪೇರ್ ಇರಬೇಕು. ಇಲ್ಲಿ ನೋಡಿ, ಇಲ್ಲಿಗೆ ಶಿಫ್ಟ್ ಮಾಡ್ತೀರಾ ಅನ್ಕೊಳ್ಳಿ, ಇಮಿಡಿಯೇಟ್ ಆಗಿ ಯು ಶಿಫ್ಟ್ ದಿಸ್ ಹಿಯರ್. ಟ್ರಿಪಲ್ ಬಾಂಡ್ ಇದೆ, ನೈಟ್ರೋಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಸೊ ಐ ಆಮ್ ಶಿಫ್ಟಿಂಗ್ ದಿಸ್ ಹಿಯರ್. ಇಮಿಡಿಯೇಟ್ ಆಗಿ ಇಲ್ಲಿಂದ ಡಬಲ್ ಟು ಸಿಂಗಲ್ ಬಂತು. ಇಲ್ಲಿ ಕ್ಲೋರಿನಿಗೆ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ, 3 ಪೇರ್ ಆಫ್ ಎಲೆಕ್ಟ್ರಾನ್ ಇದೆ. ಈ ಪೈ ಬಾಂಡ್ ಅನ್ನ ಈಚೆಗೆ ಶಿಫ್ಟ್ ಮಾಡಿದ್ರೆ ಕ್ಲೋರಿನ್ ವಿಲ್ ಗಿವ್ ಇಟ್ಸ್ ಲೋನ್ ಪೇರ್ ಹಿಯರ್ ಇಟ್ ಸೆಲ್ಫ್. ಶಿಫ್ಟಿಂಗ್ ಶುಡ್ ಬಿ ಅಡ್ಜಸೆಂಟ್, ಪಕ್ಕ ಇರಬೇಕು ಶಿಫ್ಟಿಂಗ್. ನೀವು ಇಲ್ಲಿ ನೈಟ್ರೋಜನ್ ತನ್ನ ಲೋನ್ ಪೇರ್ ಅನ್ನ ಇದಕ್ಕೆ ಕೊಡ್ತಾನೆ ಅನ್ಕೊಳ್ಳಿ, ಇಮಿಡಿಯೇಟ್ ಆಗಿ ಈ ತರ ಶಿಫ್ಟಿಂಗ್ ಇದೆಯಾ? ಇಲ್ಲ, ಇಲ್ಲಿ ಏನು ಶಿಫ್ಟಿಂಗ್ ಇಲ್ಲ, ಪಕ್ಕದ ಆಟಮ್ ಶಿಫ್ಟ್ ಆಗ್ತಿದೆ. ಬಟ್ ಇಲ್ಲಿ ಏನು? there is no pi bond, there is no lone pair. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಿಯರ್ there is no resonance. ಇಲ್ಲಿ ರೆಸೊನೆನ್ಸ್ ಇಲ್ಲ, there is no resonance here. ಅಂದ್ರೆ ಪೇರ್ ಆಫ್ ಎಲೆಕ್ಟ್ರಾನ್ ಶಿಫ್ಟ್ ಆದ್ಮೇಲೆ ಮತ್ತೆ ಶಿಫ್ಟ್ ಮಾಡ್ಲಿಕ್ಕೆ ನಮ್ಗೆ ಏನು ಇಲ್ಲ ಅಲ್ಲಿ.
ಯಾವ ಕಂಪೌಂಡ್ನಲ್ಲಿ ಕಾರ್ಬನ್ ಕ್ಲೋರಿನ್ದು ಬಾಂಡ್ ಬಂದು ಲಾಂಗ್ ಇದೆ ಅಂತ ಹೇಳಿ ಕೇಳ್ತಾರೆ. ಸಿ ಕಾರ್ಬನ್ ಕ್ಲೋರಿನ್ ಬಾಂಡ್ ಲೆಂತ್ ಲಾಂಗ್ ಇರಬೇಕು ಅಂದರೆ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ಕಾರ್ಬನ್. ಇಲ್ಲಿ ಕಾರ್ಬನ್ ಇದೆ ವಿಚ್ ಇಸ್ sp2 ಹೈಬ್ರಿಡೈಸ್ಡ್ ಆಸ್ ಇಟ್ ಇಸ್ ಇನ್ವಾಲ್ವ್ಡ್ ಇನ್ ಡಬಲ್ ಬಾಂಡ್. ಇದು ಕೂಡ sp2 ಹೈಬ್ರಿಡೈಸ್ಡ್ ಆಸ್ ಇಟ್ ಇಸ್ ಇನ್ವಾಲ್ವ್ಡ್ ಇನ್ ಡಬಲ್ ಬಾಂಡ್. ಇಲ್ಲಿರುವಂತಹ ಕ್ಲೋರಿನ್ ಕಾರ್ಬನ್ ದಿಸ್ ಇಸ್ ಆಲ್ಸೋ sp2 ಹೈಬ್ರಿಡೈಸ್ಡ್ ಆಸ್ ಇಟ್ ಇಸ್ ಇನ್ ಡಬಲ್ ಬಾಂಡ್. sp2 ಹೈಬ್ರಿಡೈಸ್ಡ್ ಕಾರ್ಬನ್ ಇಸ್ ದ ಲಿಟಲ್ ಎಲೆಕ್ಟ್ರಾನ್ ನೆಗೆಟಿವ್. ಹಾಗಾಗಿ ಅದು ಏನು ಮಾಡುತ್ತೆ, ಬಾಂಡ್ ಎಲೆಕ್ಟ್ರಾನ್ಸ್ನ ತನ್ನ ಕಡೆಗೆ ಹೇಳ್ಕೊಳ್ಳುತ್ತೆ, ಬಾಂಡ್ ಶ್ರಿಂಕ್ಸ್. Whereas here it is sp3. sp3 carbon is not electronegative. So ಈ bond length will not get affected because of the nature of carbon. ಕಾರ್ಬನ್ ನೇಚರ್ನಿಂದ ಈ ಬಾಂಡ್ ಏನು ಅಫೆಕ್ಟ್ ಆಗಲ್ಲ. ಹಾಗಾಗಿ ಇಲ್ಲಿ ಕಾರ್ಬನ್ ಮತ್ತೆ ಕ್ಲೋರಿನ್ ಬಾಂಡ್ ಏನಾಗಿರುತ್ತೆ, ಲಿಟಲ್ ಲೆಂಥಿಯರ್ ಆಗಿರುತ್ತೆ. ಮಿಕ್ಕಿದ 3 ಕೇಸಸ್ನಲ್ಲಿ ಅದು ಶಾರ್ಟನ್ ಆಗಿರುತ್ತೆ. ಸೊ ದಾಟ್ಸ್ ಅಬೌಟ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಇಂಪಾರ್ಟೆಂಟ್ ಎಕ್ಸಾಂಪ್ಲರ್ ಕ್ವೆಶನ್ಸ್ ಆ್ಯಂಡ್ PYQs. ಸೊ ಐ ಹೋಪ್ ದಿಸ್ ವಿಡಿಯೋ ವುಡ್ ಹೆಲ್ಪ್ ಯು. ನಿಮಗೆ ಸ್ಪೀಡ್ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ರೆಡ್ಯೂಸ್ ದ ಸ್ಪೀಡ್ ಆ್ಯಂಡ್ ವಾಚ್ ಇಟ್. ಬಿಕಾಸ್ ಜಾಸ್ತಿ ಡ್ಯೂರೇಷನ್ ತಗೊಂಡ್ರು ಕೂಡ ಇವಾಗ ನೀವೇನೆಲ್ಲ ಪ್ರಿಪೇರ್ ಆಗ್ತಿದ್ರೆ ಅದಕ್ಕೆ ಹ್ಯಾಂಪರ್ ಆಗಬಾರ್ದು. ಆಗ ಆ ಒಂದು ಪಾಯಿಂಟ್ನಿಂದ ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕ್ಯಾಪ್ಸ್ಯೂಲ್ ರೀತಿಯಲ್ಲಿ ನಿಮಗೆ ಕಂಟೆಂಟ್ಗಳನ್ನ ಹೇಳಬೇಕು ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ಮುಂದಿನ ಚಾಪ್ಟರ್ನಲ್ಲಿ ಯಾಕೆ ಮೇಡಮ್ ಈ ಸೀರೀಸ್ ತಗೊಂಡ್ರಿ ಅಂದರೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ಕನೆಕ್ಟೆಡ್ ಟು ಯೋರ್ ಸೆಕೆಂಡ್ PUC. ಇವಾಗೆಲ್ಲ ನೀವು ಸೆಕೆಂಡ್ PUC ಆರ್ಗ್ಯಾನಿಕ್ ಕೆಮಿಸ್ಟ್ರಿನೇ ಓದ್ತಾ ಇರ್ತೀರ. ಸೊ ದಿಸ್ ವಿಲ್ ಹೆಲ್ಪ್ ಯು ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆ್ಯಂಡ್ ಸೆಕೆಂಡ್ PUC ಸ್ಟಾರ್ಟ್ ಮಾಡಿ ಅಂತ ಎಲ್ಲರೂ ಕಮೆಂಟ್ನಲ್ಲಿ ಹೇಳ್ತಾ ಇದ್ದೀರಾ. ದಯವಿಟ್ಟು ಒಂದು ಮಾತು ನೆನ್ಪಿಟ್ಕೊಳ್ಳಿ, ನೀವು ಜನವರಿ ಫೆಬ್ರವರಿನಲ್ಲಿ ಅಂತೂ ಫಸ್ಟ್ PU ಓದಲ್ಲ. ಫಸ್ಟ್ PUCನ ಬೇಗ ಬೇಗ ಕವರ್ ಮಾಡ್ಕೊಳ್ಳೋಕ್ಕಿರುವ ಆ್ಯಪ್ಟ್ ಟೈಮ್ ಅಂತ ಹೇಳ್ತಾರಲ್ವ, ಸೂಕ್ತವಾದ ಸಮಯ ಅದು ಇವಾಗಲೇ ನವೆಂಬರ್ ಆ್ಯಂಡ್ ಡಿಸೆಂಬರ್. ಫಿನಿಶ್ ಆಫ್ ಆಲ್ ದ ಫಸ್ಟ್ PUC ಆ್ಯಂಡ್ ಆಫ್ ಕೋರ್ಸ್ ಸೆಕೆಂಡ್ PUC ಇಸ್ ಮೋರ್ ವೆಯ್ಟೇಜ್ ಇರುವಂಥ ಕಂಟೆಂಟೇ. ಸೊ ಓನ್ಲಿ ವಿ ಆರ್ ಕಮಿಂಗ್ ಅಪ್ ಡ್ಯೂರಿಂಗ್ ಯೋರ್ ಈ ಡಿಸೆಂಬರ್ ಮಂತ್ನಲ್ಲಿ ನೀವೇನು ಮಾಡ್ತೀರಾ, ಮೋರ್ ಸೆಕೆಂಡ್ PUC ಕಾನ್ಸಂಟ್ರೇಟ್ ಮಾಡ್ತಾರೆ. ಬಿಕಾಸ್ ಈ ಪ್ರಿಪ್ರೇಟರೀಸ್ ಆರ್ ಗೋಯಿಂಗ್ ಟು ಬಿ ನಿಯರ್, ನಿಮ್ಮ JEE ಎಕ್ಸಾಮ್ಸ್ ಆರ್ ಗೋಯಿಂಗ್ ಟು ಬಿ ನಿಯರ್ ಬೈ ಜಾನ್ವರಿ, ರೈಟ್? ಸೊ ವಿ ಆರ್ ಅಲ್ಲೊಂದು ಕನೆಕ್ಟಿವಿಟಿ ಇರುತ್ತೆ. ನಾವೇನು ಟೀಚ್ ಮಾಡ್ತೀವಿ ನಿಮ್ಗೆ ಅದು ಇಮಿಡಿಯೇಟ್ ಆಗಿ ನೆನಪಾಗುತ್ತೆ ಮತ್ತು ಇಟ್ ವಿಲ್ ಹೆಲ್ಪ್ ಯು ಟು ರೈಟ್ ಯುವರ್ ಎಕ್ಸಾಮ್ಸ್ ಬೆಟರ್. ಸೊ ಹಾಗಾಗಿ ವಿ ಆರ್ ಕೀಪಿಂಗ್ ದಿಸ್ ಆರ್ಡರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಕಾಂಟೆಂಟ್. ಹಾಗೆ ಮುಂದಿನ ಕ್ಲಾಸ್ನಲ್ಲಿ ವಿತ್ ಹೈಡ್ರೋಕಾರ್ಬನ್ಸ್ ಐ ವಿಲ್ ಮೀಟ್ ಯು ಒನ್ಸ್ ಅಗೇನ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.